Hello students, ಹೇಗಿದ್ದೀರಲ್ಲ? ಹೋಪ್ you're all doing well. Welcome to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇವತ್ತಿನ ಪಾರ್ಟ್ 5 ವಿಡಿಯೋದಲ್ಲಿ ಲಾಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್, ಸೀಡ್, ಫ್ರೂಟ್ ಫಾರ್ಮೇಶನ್, ಹಾಗೆ ಅಪೋಮಿಕ್ಸ್, ಪಾಲಿಎಂಬ್ರಯೋನಿಕ್ಸ್, ಹಾಗೆ ಸಮ್ಮರಿ. ಸೊ ಕಂಪ್ಲೀಟ್ ಟೋಟಲ್ ಚಾಪ್ಟರ್ ಮುಗಿಸ್ಲಿಕ್ಕೆ ಇದೀವಿ ಇವತ್ತಿನ ವಿಡಿಯೋದಲ್ಲಿ. ಸೊ ಇದಕ್ಕಿಂತ ಮುಂಚೆ 4 ವಿಡಿಯೋನು ಕೂಡ ಇದೇ ಚಾಪ್ಟರ್ ಇಂದ 4 ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಅದರ ಲಿಂಕ್ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುತ್ತೆ. ಪಿನ್ ಮಾಡಿರ್ತೀನಿ ಕಮೆಂಟ್ ನ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಾ ವಿಡಿಯೋನು ಕೂಡ ಸಿಗುತ್ತೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಯಾರೆಲ್ಲ ಟೆಕ್ಸ್ಟ್ ಬುಕ್ ಇಟ್ಕೊಂಡಿಲ್ಲ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಲೈನ್ ಟು ಲೈನ್ ನೋಡ್ಕೊಂತ ಬನ್ನಿ. ನಾನು ಏನಾದ್ರೂ ಮಾರ್ಕ್ ಮಾಡ್ಕೊಳಕ್ ಹೇಳಿದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನೀಟ್ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿಸ್ತಾ ಇರ್ತೀನಿ. ಇದು ನೀತಿಗಷ್ಟೇ ಅಲ್ಲ, KCT ಹಾಗೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಯಾಕಂದ್ರೆ NCERT ಲೈನ್ ಟು ಲೈನ್ ಅಂತ ಅಂದ್ರೆ same that will going to ask in board exam and also for NEET and KCT exam. So line to line word to word ಅರ್ಥ ಆಗಿದೆ ಅಂತ ಅಂದ್ರೆ ಯಾವ ಎಕ್ಸಾಮ್ಸ್ ಗಾದ್ರೂ ನಿಮಗೆ ಇದು ಹೆಲ್ಪ್ಫುಲ್ ಇದ್ದೇ ಇರುತ್ತೆ. Okay, so let's begin with this topic, post fertilization structures and events. So ಮೊದಲಿಗೆ ಫರ್ಟಿಲೈಸೇಷನ್ ಇನ ವಿಡಿಯೋದಲ್ಲಿ ಫರ್ಟಿಲೈಸೇಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಏನಾಗಿತ್ತು ಫರ್ಟಿಲೈಸೇಷನ್ ಪ್ರೋಸೆಸ್ ಅಂತ ಅಂದ್ರೆ, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದನ್ನೇ ನಾವು ಫರ್ಟಿಲೈಸೇಷನ್ ಸಿಂಗಮಿ ಅಂತ ಕರಿತೀವಿ. ಸೊ ಪೋಲನ್ ಟ್ಯೂಬ್ ಮುಖಾಂತರ ಏನ್ ಬಂತು, ಪೋಲನ್ ಗ್ರೀನ್ ಇಂದ ಮೇಲ್ ಗ್ಯಾಮೆಟ್ಸ್ ಬಂತು. ಒಂದು ಮೇಲ್ ಗ್ಯಾಮೆಟ್ ಎಗ್ಸ್ ಅಲ್ಲಿ ಫ್ಯೂಸ್ ಆಯ್ತು. ಸೊ ಅದು ನಾರ್ಮಲ್ ಸಿಂಗಮಿ ಪ್ರೋಸೆಸ್. ಇನ್ನೊಂದು ಮೇಲ್ ಗ್ಯಾಮೆಟ್ ಇದು ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗುತ್ತೆ. ಪೋಲಾರ್ ನ್ಯೂಕ್ಲಿಯಸ್ ಅಂದ್ರೆ ಸೆಕೆಂಡರಿ ನ್ಯೂಕ್ಲಿಯಸ್ 2n ಇರುತ್ತೆ ಡಿಪ್ಲಾಯ್ಡ್. ಅದ್ರ ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿರೋದಕ್ಕೆ 3n ಆಗುತ್ತೆ ಪ್ಲಾಯ್ಡಿ. ಅದಕ್ಕೆ ಅದನ್ನ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. So double fertilization, triple fusion is major characteristic feature is only seen in angiosperms. So ಬೇರೆ ಯಾವ ಡಿವಿಷನ್, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಯಾವ ಡಿವಿಷನ್ ಅಲ್ಲಿನೂ ಕೂಡ ಈ ಒಂದು ಸ್ಪೆಷಲ್ ಫೀಚರ್ ನ ನಾವು ನೋಡೋಕೆ ಆಗೋದಿಲ್ಲ. ಸೊ ಅದು angiosperms ಅಲ್ಲಿ ಮಾತ್ರ ಅದನ್ನ ನಾವು ನೋಡ್ತೀವಿ. ಸೊ ಆ ಟಾಪಿಕ್ ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಅಂತಂದೇಳಿ ಈಗ ಒಂದೊಂದೇ ನೋಡ್ತಾ ಬರೋಣ. Following double fertilization, events of endosperm and embryo development, maturation of ovule into seed and ovary into fruit, are all these collectively termed as what? Post fertilization events. So ಒಂದು ನಿಮಿಷ ನಾನು ಇಲ್ಲಿ ಬರ್ದು ತೋರಿಸ್ಬಿಡ್ತೀನಿ ನಿಮಗೆ. ಈ ರೀತಿ ಎಂಬ್ರಿಯೋ ಸಾಕಿತ್ತು. ಎದ್ರಲ್ಲಿರುತ್ತೆ ಎಂಬ್ರಿಯೋ? ಓವ್ಯೂಲ್ ಅಲ್ಲಿ ಇರುತ್ತೆ. ಸೊ ಓವ್ಯೂಲ್ ಎದ್ರಲ್ಲಿರುತ್ತೆ? ಲಾಕ್ಯೂಲ್ ಒಳಗಡೆ ಇರುತ್ತೆ. ಲಾಕ್ಯೂಲ್ ಎದ್ರಲ್ಲಿರುತ್ತೆ? ಓವರಿ ಒಳಗಡೆ. ಓವರಿ ಎಲ್ಲಿರುತ್ತೆ? ದಟ್ ಇಸ್ ಪಾರ್ಟ್ ಆಫ್ ದ ಪಿಸ್ಟಲ್. Then what is pistil? That is a female reproductive structure of a flower. ಗೊತ್ತಾಯ್ತಾ? ಸೊ ನಾವು ಯಾವ್ದ್ರ ಬಗ್ಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಯ್ತಲ್ಲ, ಎಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದೇಳಿ. ಸೊ ಇಲ್ಲಿ ಏನಾಗಿತ್ತು, ಮೈಕ್ರೋಪೈಲರ್ ಎಂಡ್ ಕಡೆ ಒಂದು ಶಲಾಜಲ್ ಎಂಡ್, ಇನ್ನೊಂದು ಮೈಕ್ರೋಪೈಲರ್ ಎಂಡ್. ಓಕೆ, ಸೊ ಇಲ್ಲಿ ಮೈಕ್ರೋಪೈಲರ್ ಎಂಡ್ ಕಡೆ 2 ಸಿನರ್ಜಿಡ್ ಮತ್ತೆ ಒಂದು ಎಗ್ ಅಪರೇಟಸ್ ಇತ್ತು. ಈ ಒಂದು ಎಗ್ ಅಪರೇಟಸ್ ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಯ್ತು. ಇಲ್ಲಿ ಟ್ಯೂಬ್ ನ್ಯೂಕ್ಲಿಯಸ್ ಇತ್ತು, ಸಾರಿ ಇಲ್ಲಿ ಪೋಲಾರ್ ನ್ಯೂಕ್ಲಿಯಸ್ ಇತ್ತು. ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಯ್ತು. ಸೊ ಈ ಸ್ಟ್ರಕ್ಚರ್ ಗೆ ನಾವೇನಂತ ಕರೆದ್ವಿ? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕರೆದ್ವಿ. ಯಾಕಂದ್ರೆ ನೆಕ್ಸ್ಟ್ ಇದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ. ಈ ಸೆಲ್ ಇಂದ ನೆಕ್ಸ್ಟ್ ಏನಾಗುತ್ತೆ? ಪ್ರೈಮರಿ ಎಂಡೋಸ್ಪರ್ಮ್ ಟಿಶ್ಯೂ ಆಗುತ್ತೆ, ಕೊನೆಗೆ ಎಂಡೋಸ್ಪರ್ಮ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಮೇಲ್ ಗ್ಯಾಮೆಟ್ ಮತ್ತೆ ಎಕ್ಸೆಲ್ ಫ್ಯೂಸ್ ಆಯ್ತಲ್ಲ, ಇದನ್ನ ನಾವೇನಂತ ಕರೆದ್ವಿ? ದಿಸ್ ಇಸ್ ನೋನ್ ಆಸ್ ವಾಟ್? ಝೈಗೋಟ್. ಇದನ್ನ ಝೈಗೋಟ್ ಅಂತ ಕರೆದ್ವಿ. ಸೊ ಝೈಗೋಟೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಎಂಬ್ರಿಯೋ ಆಗುತ್ತೆ. ಸೊ PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಲೇಟರ್ ಡೆವಲಪ್ ಇಂಟು ವಾಟ್? ಎಂಡೋಸ್ಪರ್ಮ್. ಹಾಗೆ ಝೈಗೋಟ್ ನೆಕ್ಸ್ಟ್ ಏನಾಗುತ್ತೆ? ಎಂಬ್ರಿಯೋ ಆಗುತ್ತೆ. ನೆಕ್ಸ್ಟ್ ಈ ಸ್ಟ್ರಕ್ಚರ್ ಇದೆಯಲ್ಲ, ಎಂಬ್ರಿಯೋ ಸಾಕಿನ ಸ್ಟ್ರಕ್ಚರ್ ಮತ್ತೆ ಓವ್ಯೂಲ್ ಇದೆಯಲ್ಲ, ಕಂಪ್ಲೀಟ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ನೆಕ್ಸ್ಟ್ ಏನಾಗುತ್ತೆ? ಓವ್ಯೂಲ್ ಸೀಡ್ ಆಗುತ್ತೆ. ಓಕೆ, ಸೊ ಇದ್ರ ಸುತ್ತಲ ಇರುವಂತ ಓವರಿ ಇರುತ್ತಲ್ಲ, ಸೊ ಸರೌಂಡಿಂಗ್ ದಿಸ್ ಓವರಿ ವಿಲ್ ಬಿ ಪ್ರೆಸೆಂಟ್. ದಟ್ ಓವರಿ ಇಸ್ ಲೇಟರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಾಟ್? ಫ್ರೂಟ್. ಸೊ ಇದು ಆಕ್ಚುಯಲ್ ಪ್ರೋಸೆಸ್ ಆಗೋದು ಮಕ್ಕಳೇ, ಗೊತ್ತಾಯ್ತಾ? ಸೊ ಓವ್ಯೂಲ್ ಇದ್ದಿದ್ದು ಸೀಡ್ ಆಗುತ್ತೆ, ಓವರಿ ಇದ್ದಿದ್ದು ಫ್ರೂಟ್ ಆಗುತ್ತೆ, PEN ಇದ್ದಿದ್ದು ಎಂಡೋಸ್ಪರ್ಮ್ ಆಗುತ್ತೆ, ಹಾಗೆ ಇಲ್ಲಿ ಇರುವಂತಹ ಝೈಗೋಟ್ ಇದ್ದಿದ್ದು ನೆಕ್ಸ್ಟ್ ಎಂಬ್ರಿಯೋ ಆಗುತ್ತೆ. ಸೊ ಈಗ ಫಸ್ಟ್ ಕಾನ್ಸೆಪ್ಟ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ? ಎಂಡೋಸ್ಪರ್ಮ್. ಸೊ let us discuss what endosperm is. Endosperm development precedes embryo development. ಸೊ ಈ ಸೆಂಟೆನ್ಸ್ ನಿಮಗೆ ಅರ್ಥ ಆಗ್ಬೇಕು. ಏನ್ ಹೇಳ್ತಾ ಇದಾರೆ? ಎಂಬ್ರಿಯೋ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಎಂಡೋಸ್ಪರ್ಮ್ ಡೆವಲಪ್ ಆಗುತ್ತೆ. ಯಾಕೆ ಅಂತ ಕ್ವೆಶನ್ ಕೇಳಿದ್ದಾರೆ.
ನಾನೀಗ ಆನ್ಸರ್ ಮಾಡ್ತೀನಿ, ಬಟ್ ಅವರೇನೆ NCERT ಅಲ್ಲಿ ನೆಕ್ಸ್ಟ್ ಆನ್ಸರ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅವಾಗ ಮತ್ತೊಂದ್ಸರಿ ನಾನು ನಿಮಗೆ ನೆನಪು ಮಾಡ್ತೀನಿ. ಸೊ ಯಾಕೆ ಅಂತ ಅಂದ್ರೆ ಎಂಬ್ರಿಯೋ ಬೆಳಿಬೇಕು ಅಂತ ಅಂದ್ರೆ ಅದಕ್ಕೆ ಆಹಾರ ಬೇಕು, ನ್ಯೂಟ್ರಿಷನ್. ಆ ನ್ಯೂಟ್ರಿಷನ್ ನ ಯಾವ್ದು ಕೊಡ್ತಾ ಇದೆ ಅಂತ ಅಂದ್ರೆ ಎಂಡೋಸ್ಪರ್ಮ್. ಎಂಬ್ರಿಯೋ ಎಂಡೋಸ್ಪರ್ಮ್ ನ ತಿನ್ನುತ್ತೆ. ಸೊ ಅವಾಗ ಎಂಬ್ರಿಯೋಗೆ ಏನ್ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಓಕೆನಾ. ಸೊ ಅದು ಬೆಳಿತಾ ಬೆಳಿತಾ ದೊಡ್ಡದಾಗುತ್ತೆ ಎಂಬ್ರಿಯೋ. ದೊಡ್ಡದಾಗ್ಬಿಟ್ಟು ನೆಕ್ಸ್ಟ್ ಕಾಟಲಿಡನ್ ಆಗ್ಬಿಡುತ್ತೆ. ಓಕೆನಾ. ಸೊ ಆ ರೀತಿ ಟ್ರಾನ್ಸ್ಫಾರ್ಮ್ ಆಗುವಂಥದ್ದು ಸೀಡ್ ಒಳಗಡೆ. ಓಕೆ. ಸೊ ದಟ್ಸ್ ವೈ ಎಂಡೋಸ್ಪರ್ಮ್ ಈಸ್ ಡೆವಲಪ್ಡ್ ಫಸ್ಟ್. ಇದನ್ನ ಮಾಡೆಲ್ ಪೇಪರ್ 2024-25 ಇಯರಿನ ಮಾಡೆಲ್ ಪೇಪರ್ ಅಲ್ಲಿ, ಐ ಥಿಂಕ್ ಮಾಡೆಲ್ ಪೇಪರ್ 2 ಅಥವಾ ಮಾಡೆಲ್ ಪೇಪರ್ 1 ಅಲ್ಲಿ ಹಾಟ್ಸ್ ಕ್ವೆಶನ್ಸ್ ಅಲ್ಲಿ ಕೇಳಿದ್ದಾರೆ ಕ್ವೆಶನ್. ಓಕೆ. ಸೊ ಏನಂತ, ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರಿಸಿಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್ ಯಾಕೆ ಅಂತ ಹೇಳಿ ಕ್ವೆಶನ್, ಇದೇ ಸೇಮ್ ಕ್ವೆಶನ್ ಕೇಳಿದ್ದಾರೆ. ಸೊ ಹಂಗಾಗಿ ಹೇಳೋದು NCERT ಅಲ್ಲಿ ಬರುವಂತಹ ಏನು ಕ್ವೆಶನ್ಸ್ ಇರುತ್ತಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ಆನ್ಸರ್ ತಿಳ್ಕೊಂಡಿರ್ಬೇಕು. ಅದು ನಿಮಗೆ ಗಿವ್ ರೀಸನ್ಸ್ ಆಗಿರ್ಬೋದು, ಹಾಟ್ಸ್ ಕ್ವೆಶನ್ ಆಗಿರ್ಬೋದು, ಅಥವಾ ಅಸರ್ಷನ್ ರೀಸನ್ ಕ್ವೆಶನ್ಸ್ ಆಗಿರ್ಬೋದು, ಆ ರೀತಿ ಕೇಳ್ತಾರೆ. The primary endosperm cells divide repeatedly and forms triploid endosperm cell. ಸೊ ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗುತ್ತೆ, ನೆಕ್ಸ್ಟ್ ಒಂದು ಸೆಲ್ ಆಗುತ್ತೆ. ನ್ಯೂಕ್ಲಿಯಸ್ ನೆಕ್ಸ್ಟ್ ಅದಕ್ಕೆ ಸೆಲ್ ಫಾರ್ಮೇಶನ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಕ್ವೆಶನ್ ಸಾಲ್ವ್ ಮಾಡೋಣ. ಇದು ನಿಮಗೆ ಲಾಸ್ಟ್ ಕಾನ್ಸೆಪ್ಟ್ ನ ನೆನಪು ಮಾಡಕ್ಕೆ ಕೇಳಿರುವಂತ ಕ್ವೆಶನ್. ಸೊ ಈ ಕ್ವೆಶನ್ ನೋಡಿದೀರಾ ಅಂತಂದ್ರೆ ಪಾಸ್ ಮಾಡ್ಬಿಟ್ಟು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಅಥವಾ ಗೊತ್ತಾಗಿಲ್ಲ ಅಂದ್ರೆ ನಾನು ಕೂಡ ಹೇಳ್ತೀನಿ. ವಿಚ್ ಪಾರ್ಟ್ ಆಫ್ ದ ಓವ್ಯೂಲ್ ಸ್ಟೋರ್ಸ್ ರಿಸರ್ವ್ ಫುಡ್ ಮೆಟೀರಿಯಲ್? 19 ಅಲ್ಲಿ ಕೇಳಿರುವಂತದ್ದು. ಓವ್ಯೂಲ್ ಒಳಗಡೆ ಫುಡ್ ಸ್ಟೋರ್ ಮಾಡುವಂತಹ ಟಿಶ್ಯೂ ಯಾವುದು? ದಟ್ ಈಸ್ ನೋನ್ ಆಸ್ ವಾಟ್? ನ್ಯೂಸೆಲ್ಲಸ್. Nucellus is a mass of cell which stores food. Okay, so this is the correct answer for this question. Next, the cells of this tissue are filled with reserve food materials. yadru bagge helta idare endosperm bagge, and are used for the nutrition of the developing embryo. So enagutte makle, so this is embryo sac alva. So embryo sac alli illi embryo develop aagta ide. Okay na. So illi enide secondary ನ್ಯೂಕ್ಲಿಯಸ್ ಮತ್ತೆ ದಟ್ ಈಸ್ PEN ಇದೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇದೆ. ಸೊ ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಝೈಗೋಟ್ ಇಂದ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಎಂಬ್ರಿಯೋಗೆ ಏನ್ ಬೇಕಾಗುತ್ತೆ, ಫುಡ್ ಬೇಕಾಗುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಆಕ್ಟಿಂಗ್ ಆಸ್ ಫುಡ್ ಫಾರ್ ದಿಸ್ ಡೆವಲಪಿಂಗ್ ಎಂಬ್ರಿಯೋ. ಸಿ, ಯೂಸ್ ಫಾರ್ ದ ನ್ಯೂಟ್ರಿಷನ್ ಆಫ್ ದ ಡೆವಲಪಿಂಗ್ ಎಂಬ್ರಿಯೋ. ಇನ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್, the PEN undergoes successive nuclear division to give rise to free nuclei. ಈ PEN ಏನಿದೆ ಅಲ್ಲ, ಈಗ ಈ ತರ ಒಂದು ಸೆಲ್ ಇದೆ. ಓಕೆ. ಸೊ 3N ಇರುವಂತದ್ದು ಒಂದು ಸೆಲ್ ಇದೆ. ಗಾಟ್ ದಿಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದು ಮತ್ತೆ ಡಿವೈಡ್ ಆಗುತ್ತೆ. ಓಕೆ. ಸೊ ಡಿವೈಡ್ ಆಗ್ಬಿಟ್ಟು ಇನ್ನೊಂದು ನ್ಯೂಕ್ಲಿಯಸ್ ಬರುತ್ತೆ. ಸೆಲ್ ಸೇಮ್ ಇದೆ. ಸಿ, ಸೆಲ್ ಈಸ್ ಸೇಮ್, ಬಟ್ ಇನ್ ದಿಸ್ ನ್ಯೂಕ್ಲಿಯಸ್ ಇಸ್ ಗೋಯಿಂಗ್ ಟು ಡಿವೈಡ್. ಈ ರೀತಿ ಮತ್ತೆ ನ್ಯೂಕ್ಲಿಯಸ್ ಏನಾಗುತ್ತೆ, ಮತ್ತೆ ಡಿವೈಡ್ ಆಗ್ತಾ ಬರುತ್ತೆ. ಮೈಟೋಸಿಸ್ ಡಿವಿಷನ್. ಬರೀ ನ್ಯೂಕ್ಲಿಯಸ್ ಅಷ್ಟೇ ಡಿವೈಡ್ ಆಗ್ತಿದೆ, ಸೆಲ್ ಡಿವೈಡ್ ಆಗ್ತಾ ಇಲ್ಲ. ಗೊತ್ತಾಗ್ತಿದೆನಾ? ಈ ರೀತಿ ನಾವು ಮುಂಚೆನೂ ಡಿಸ್ಕಸ್ ಮಾಡಿದ್ವಿ, ಮೆಗಾಸ್ಪೋರೋಜೆನೆಸಿಸ್ ಡಿಸ್ಕಸ್ ಮಾಡ್ಬೇಕಾದ್ರೆ, ಹೌದಾ? ಸೊ ಈಗ ಬರೀ ನ್ಯೂಕ್ಲಿಯಸ್ ಅಷ್ಟೇ ಡಿವೈಡ್ ಆಗ್ತಿದೆ, ಮೀನ್ಸ್ ಓನ್ಲಿ ನ್ಯೂಕ್ಲಿಯಸ್ ಇಸ್ ಗೋಯಿಂಗ್ ಟು ಡಿವೈಡ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್? ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಒಂದು ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಅಷ್ಟೇ ಮಲ್ಟಿಪ್ಲೈ ಆಗ್ತಾ ಬರ್ತಾ ಇದೆ. ಓಕೆ. So this stage of the endosperm development is called what? Free nuclear endosperm. ಈ ತರ ಡೆವಲಪ್ಮೆಂಟ್ ಗೆ, ಈ ಸ್ಟೇಜ್ ಗೆ ನಾವೇನಂತ ಕರಿತೀವಿ? ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. Subsequently, cell wall formation occurs and the endosperm becomes cellular. ನೆಕ್ಸ್ಟ್ ಏನಾಗುತ್ತೆ, ಸ್ವಲ್ಪ ಹೊತ್ತು ಇದೇ ಸ್ಟೇಜ್ ಅಲ್ಲೇ ಇರುತ್ತೆ. ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಕೆಲವು ಡ್ಯೂರೇಷನ್ ಗಟ್ಲೆ, ಸ್ವಲ್ಪ ಟೈಮ್ ಡ್ಯೂರೇಷನ್ ಇದ್ರಲ್ಲೇನೆ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಪ್ರತಿಯೊಂದು ನ್ಯೂಕ್ಲಿಯಸ್ಗೂ ಅದರದೇ ಆದಂತ ಸೆಲ್ ಸಿಗುತ್ತೆ. ಸೊ ಈ ರೀತಿ ಸೆಲ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಎಲ್ಲ ನ್ಯೂಕ್ಲಿಯಸ್ಗೂ ಕೂಡ ಸೆಲ್ ಆಗುತ್ತೆ. ಓಕೆ. ಸೊ ಅವಾಗ ಇದು ಸೆಲ್ಯುಲಾರ್ ಆಯ್ತು. ಅದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ನ್ಯೂಕ್ಲಿಯಸ್ ಒಂದು ಸೆಲ್ ಒಳಗಡೆ ಎಲ್ಲ ನ್ಯೂಕ್ಲಿಯಸ್ ತೇಲಾಡ್ತಾ ಇತ್ತು. ಅದಕ್ಕೆ ಅದನ್ನ ಏನಂತ ಕರಿತೀವಿ? ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಈಗ ನೆಕ್ಸ್ಟ್ ಸೆಲ್ಯುಲಾರ್ ಆಗುತ್ತೆ. ದ ನಂಬರ್ ಆಫ್ ಫ್ರೀ ನ್ಯೂಕ್ಲಿಯೈ ಫಾರ್ಮ್ಡ್ ಬಿಫೋರ್ ಸೆಲ್ಯುಲರೈಸೇಷನ್ ವೇರೀಸ್ ಗ್ರೇಟ್ಲಿ. ನ್ಯೂಕ್ಲಿಯಸ್ 100 ಇರ್ಬೋದು, 1000 ಆದ್ರೂ ಇರ್ಬೋದು. ಅದು ಡಿಪೆಂಡಿಂಗ್ ಆನ್ ದ ಪ್ಲಾಂಟ್, ಡಿಪೆಂಡಿಂಗ್ ಆನ್ ದ ಸ್ಪೀಶೀಸ್, ಇಟ್ ವಿಲ್ ವೇರಿ. ಓಕೆನಾ? ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ದ ಕೊಕೊನಟ್ ವಾಟರ್ ಫ್ರಮ್ ಟೆಂಡರ್ ಕೊಕೊನಟ್ ದಟ್ ಯು ಆರ್ ಫೆಮಿಲಿಯರ್ ವಿತ್ ಈಸ್ ನಥಿಂಗ್ ಬಟ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಸೊ ಏನಂದ್ರೆ, ನಾವು ಎಳ್ನೀರು ಕುಡಿತೀವಲ್ಲ, ಕಾಯಲ್ಲಿ ಇರುವಂತದ್ದು, ಕೊಕೊನಟ್ ಅಲ್ಲಿ ಇರುವಂತದ್ದು ಎಳ್ನೀರು. ಆ ಎಳ್ನೀರು ಏನು ಅಂತಂದ್ರೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್.
ಅದು ಕಂಪ್ಲೀಟ್ ನೀರು ಒಂದು ಸೆಲ್ ಇದ್ದಾಗ ಆ ಸೆಲ್ ಅಲ್ಲಿ ಎಲ್ಲ ನ್ಯೂಕ್ಲಿಯಸ್ ಇದೆ, ನಾವ್ ಅದನ್ನೇ ಕುಡಿತೀವಿ. ನೆಕ್ಸ್ಟ್ ಏನಾಗುತ್ತೆ, ಅದು ಸ್ವಲ್ಪ ಪಾರ್ಟ್ ಹಂಗೆ ಉಳ್ಕೊಂಡು ಬರ್ತಾ ಬರ್ತಾ ನೀರೆಲ್ಲ ಏನಾಗುತ್ತೆ, ಕಾಯಿ ಆಗುತ್ತೆ, ಕೊಬ್ಬರಿ ಆಗುತ್ತೆ. ಅವಾಗ ಏನಾಗುತ್ತೆ, ಸೆಲ್ಯುಲಾರ್ ಆಗುತ್ತೆ. ಅಂದ್ರೆ ಎಲ್ಲಾ ನ್ಯೂಕ್ಲಿಯಸ್ಗೂ ಅದರದೇ ಆದಂತ ಸೆಲ್ ಸಿಗುತ್ತೆ. ಸೊ ಹಂಗಾಗಿ ಗಟ್ಟಿಯಾಗಿ ಕೊಬ್ಬರಿ ಆಗುತ್ತೆ. ಓಕೆನಾ. ಸೊ ಆ ಕೊಬ್ಬರಿಗೆ ನಾವೇನಂತ ಕರಿತೀವಿ, ಸೆಲ್ಯುಲಾರ್ ಎಂಡೋಸ್ಪರ್ಮ್. ಅಂಡ್ ಕೊಕೊನಟ್ ವಾಟರ್ is free nuclear endosperm. Okay, see, made up of thousands of nuclei. ಎಷ್ಟಿದೆ, thousands of nucleus ಇದೆ ಅದರಲ್ಲಿ. And the surrounding white kernel is a cellular endosperm. ಆಮೇಲೆ ವೈಟ್ ಕರ್ನಲ್ ಅಂತಂದ್ರೆ ಯಾವುದು, ಕೊಬ್ಬರಿ. ಓಕೆ, ಸೊ ಫ್ರೆಶ್ ಕೊಬ್ಬರಿ ಇರುತ್ತಲ್ಲ, ಅದು ಯಾವುದು, cellular endosperm. Okay, so see question which was asked in 2015. Coconut water from tender coconut is. ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ, ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಪಾಸ್ ಅಂಡ್ ಟ್ರೈ ಟು ಆನ್ಸರ್. ಪಾಸ್ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ ನ ಟೈಪ್ ಮಾಡಿ. ಸೊ ನಿಮಗೆ ಅವಾಗ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀನಿ ಅಂತ ಹೇಳಿ ಖುಷಿ ಆಗುತ್ತೆ. ರಾಂಗ್ ಆನ್ಸರ್ ಮಾಡಿದ್ರೆ ಯು ಜಸ್ಟ್ ಡಿಲೀಟ್ ದಟ್ ಕಮೆಂಟ್ ಅಷ್ಟೇ. ಓಕೆ, ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ದಟ್ ಈಸ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ನೆಕ್ಸ್ಟ್, endosperm may either be completely consumed by the developing embryo, example pea, groundnut, beans, before seed maturation, or it may persist in the mature seed, example castor and coconut, and be used up during seed formation. So ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಈ ಸೀಡ್ ಫಾರ್ಮೇಶನ್ ಓವ್ಯೂಲ್ ಒಳಗಡೆ ಎಂಬ್ರಿಯೋ ಸಾಕ್ ಇದೆನಾ. ಸೊ ಎಂಬ್ರಿಯೋ ಸಾಕಲ್ಲಿ ಇಲ್ಲಿ ಎಲ್ಲ ಏನಿದೆ ಅಂತ ತಿಳ್ಕೊಳ್ಳಿ, ಎಂಡೋಸ್ಪರ್ಮ್ ಇದೆ. ಸೊ ಇಲ್ಲಿ ಏನಿದೆ, ಎಂಬ್ರಿಯೋ ಇದೆ. ಸೊ ಈ ಎಂಬ್ರಿಯೋ ಎಂಡೋಸ್ಪರ್ಮ್ ನ ಕಂಪ್ಲೀಟ್ ಆಗಿ ತಿನ್ಬಹುದು. ಕೆಲವೊಂದು ಸೀಡ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ತಿನ್ಬಿಟ್ಟಿರುತ್ತೆ. ಯಾವುದು ಅಂದ್ರೆ ಮೆಜಾರಿಟಿ ಇಟ್ ಇಸ್ ಡೈಕಾಟ್. ಸೊ ಎಕ್ಸಾಂಪಲ್ ಯಾವ್ದು ಹೇಳ್ತಾ ಇದ್ದಾರೆ, ಗ್ರೌಂಡ್ ನಟ್ ಮತ್ತೆ ಬೀನ್ಸ್. ಓಕೆನಾ. ಬಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಎಂಡೋಸ್ಪರ್ಮ್ ಸ್ವಲ್ಪ ಹಂಗೆ ಉಳ್ಕೊಂಡೋಗುತ್ತೆ. ಸೊ ಈ ಓವ್ಯೂಲ್ ನೆಕ್ಸ್ಟ್ ಸೀಡ್ ಆಗುತ್ತಲ್ವಾ, ಓವ್ಯೂಲ್ ನೆಕ್ಸ್ಟ್ ಏನಾಗುತ್ತೆ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಸೀಡ್. ಓಕೆ, ಸೊ ಈ ಸೀಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಕೆಲವೊಂದ್ಸರಿ ಎಂಬ್ರಿಯೋ ಇದೆಯಲ್ಲ, ಕಂಪ್ಲೀಟ್ ಆಗಿ ಎಂಡೋಸ್ಪರ್ಮ್ ನ ತಿನ್ನೋದಿಲ್ಲ. ಸ್ವಲ್ಪ ಎಂಡೋಸ್ಪರ್ಮ್ ಸೀಡ್ ಅಲ್ಲಿ ಹಾಗೇನೆ ಇರುತ್ತೆ. ಸೊ ಅಂತ ಸೀಡ್ಸ್ ಗೆ ನಾವ್ ಎಂತ ಕರಿತೀವಿ, ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದು, ಕ್ಯಾಸ್ಟರ್ ಮತ್ತೆ ಕೊಕೊನಟ್. ಯೂಶಲಿ ಮೊನೋಕಾಟ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ವಾಟ್, ಎಂಡೋಸ್ಪರ್ಮಿಕ್ ಸೀಡ್ಸ್. ಹಾಗೆ ಡೈಕಾಟ್ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ, ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್. ಇದಕ್ಕೆ ಇನ್ನೊಂದು ನೇಮ್ಸ್ ಕೂಡ ಹೇಳ್ತೀವಿ. ಎಂಡೋಸ್ಪರ್ಮಿಕ್ ಸೀಡ್ಸ್ ನ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ನ ಎಕ್ಸ್ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಎಕ್ಸ್ ಅಂದ್ರೆ ಮುಂಚೆ ಇತ್ತು, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮೀನ್ಸ್ ಮುಂಚೆ ಇದ್ರು ಈಗ ಇಲ್ಲ. ಸೊ ಅದೇ ರೀತಿ, ಅಂದ್ರೆ ಈಗ ಪ್ರೈಮ್ ಮಿನಿಸ್ಟರ್ ಇಲ್ಲ ಅಂತ, ಸೊ ಅವರು ಎಕ್ಸ್ ಪ್ರೈಮ್ ಮಿನಿಸ್ಟರ್. ಅದೇ ರೀತಿ ಮುಂಚೆ ಎಂಡೋಸ್ಪರ್ಮ್ ಇತ್ತು, ಸೀಡ್ ಡೆವಲಪ್ ಆಗ್ತಾ ಆಗ್ತಾ ಎಂಡೋಸ್ಪರ್ಮ್ ಇಲ್ಲ ಈಗ, ಯಾಕಂದ್ರೆ ಎಂಬ್ರಿಯೋ ತಿಂದು ಬಿಟ್ಟಿದೆ ಎಂಡೋಸ್ಪರ್ಮ್. ಸೊ ದಟ್ಸ್ ವೈ ದಟ್ ಇಸ್ ನೋನ್ ಆಸ್ ವಾಟ್, ಎಕ್ಸ್ ಆಲ್ಬುಮಿನಸ್, ಬಿಕಾಸ್ ಇಟ್ ಇಸ್ ಪ್ರೊಟಿನೇಷಿಯಸ್. ಎಂಡೋಸ್ಪರ್ಮ್ ಇಸ್ ಪ್ರೊಟಿನೇಷಿಯಸ್. ಪ್ರೋಟೀನ್ ಗೆ ನಾವು ಏನ್ ಡಿನೋಟ್ ಮಾಡ್ತಿದೀವಿ ಇಲ್ಲಿ, ಆಲ್ಬುಮಿನ್ ಅಂತ. ಸೊ ಹಂಗಾಗಿ ಎಕ್ಸ್ ಆಲ್ಬುಮಿನಸ್ ಸೀಡ್ಸ್ ಅಂತ ಅಂದ್ರೆ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್, ದಟ್ ಈಸ್ seen in endospermic seeds that is seen in monocots, and albuminous seeds, endospermic seeds that is seen in monocot. Okay, ex albuminous ಅಂದ್ರೆ ಅದನ್ನ ನಾವು ಡೈಕಾಟ್ಸ್ ಅಲ್ಲಿ ನೋಡ್ತೀವಿ. ಮುಂಚೆ ಎಂಡೋಸ್ಪರ್ಮ್ ಇತ್ತು, ಬಟ್ ಏನ್ ಮಾಡಿದೆ, ಆ ಎಂಡೋಸ್ಪರ್ಮ್ ನ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡ್ಕೊಂಡಿದೆ ಎಂಬ್ರಿಯೋ. ಓಕೆ, ಸೊ ಎಕ್ಸ್ ಆಲ್ಬುಮಿನಸ್ is also known as what, non endospermic seeds. Albuminous seeds is known as what, endospermic seeds. Okay, so that is the difference between. ಇದು ಆ ಟಾಪಿಕ್ ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ, ನಾನು ಈಗ ಮುಂಚೆನೆ ನಿಮಗೆ ಹೇಳಿದೆ. ಸೊ ನಿಮಗೆ ಇಲ್ಲಿ ಒಂದು ಏನು ವರ್ಕ್ ಕೊಟ್ಟಿದ್ದಾರೆ, ಏನಂದ್ರೆ ಸ್ಪ್ಲಿಟ್ ಓಪನ್ ಸಮ್ ಸೀಡ್ಸ್ ಆಫ್ ಕ್ಯಾಸ್ಟರ್, ಪೀಸ್, ಬೀನ್ಸ್, ಗ್ರೌಂಡ್ ನಟ್, ಫ್ರೂಟ್ ಆಫ್ ಕೊಕೊನಟ್, and look for the endosperm in each case. Find out whether the endosperm is persistent in cereals, wheat, rice and maize ಅಂತ ಕೇಳ್ತಾರೆ. ಓಕೆ, ಸೊ ಏನ್ ಹೇಳ್ತಾರೆ, ಸೀಡ್ಸ್ ನ ತೆಗೆದ್ಬಿಟ್ಟು ನೋಡಿ ಅಂತ ಹೇಳ್ತಾರೆ. ನೀವು ಸಿಂಪಲ್ ಎಕ್ಸಾಂಪಲ್ ಆದ್ರೆ ಮೆಕ್ಕೆಜೋಳ ಎಲ್ಲರೂ ತಿಂದಿದ್ದಾರೆ. ಸೊ ಅದ್ರಲ್ಲಿ ಇರುವಂತ ಸೀಡ್ಸ್ ನ ನೀವು ಹಿಂಗೆ ಸ್ಕ್ವೀಸ್ ಮಾಡಿ ನೋಡಿ, ಅದರಿಂದ ಲಿಕ್ವಿಡ್ ಬರುತ್ತೆ. ಓಕೆ, ದಟ್ ಈಸ್ ಮೊನೋಕಾಟ್ ಅಲ್ವಾ. ಸೊ ಮೊನೋಕಾಟ್ ಅಲ್ಲಿ ಎಂಡೋಸ್ಪರ್ಮ್ ಇರುತ್ತೆ. ಸೊ ದಟ್ ವಾಟ್ ದಟ್ ಲಿಕ್ವಿಡ್ ಕಮ್ಸ್ ಔಟ್ ವೆನ್ ಯು ಸ್ಕ್ವೀಸ್ ದಟ್ ಸೀಡ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ಎಂಡೋಸ್ಪರ್ಮ್. ಓಕೆ, ಹಾಗೆ ಕೊಕೊನಟ್ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ, ಕೊಕೊನಟ್ ವಾಟರ್ ಇದೆಯಲ್ಲ ಅದು ಎಂಡೋಸ್ಪರ್ಮ್. ಸೊ ಮೊನೋಕಾಟ್ ಮೆಜಾರಿಟಿ ಎಂಡೋಸ್ಪರ್ಮ್ ಇರುತ್ತೆ ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾರ್ಟ್ ಯಾವ್ದನ್ನ ಡಿಸ್ಕಸ್ ಮಾಡೋಣ, ಎಂಬ್ರಿಯೋ. ಎಂಡೋಸ್ಪರ್ಮ್ ಬಗ್ಗೆ ಗೊತ್ತಾಯ್ತಲ್ಲ. ಸೊ ಈಗ ಎಂಬ್ರಿಯೋ ಡೆವಲಪ್ಸ್ ಎಟ್ ದ ಮೈಕ್ರೋಪೈಲಾರ್ ಎಂಡ್ ಆಫ್ ದ ಎಂಬ್ರಿಯೋ ಸ್ಯಾಕ್. ಸೊ ನೋಡಿ, ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಏನಾಗುತ್ತೆ, ಇಲ್ಲಿ ದಿಸ್ ಇಸ್ ಮೈಕ್ರೋಪೈಲಾರ್ ಎಂಡ್ ಅಂಡ್ ದಿಸ್ ಇಸ್ ಚಲಾಸಲ್ ಎಂಡ್.
ಎಂಬ್ರಿಯೋ ಸಾಕಿದ್ದು. ಓಕೆನಾ? ಸೊ ಇಲ್ಲೇನೆ ಏನಾಗುತ್ತೆ, ಎಂಬ್ರಿಯೋ ಡೆವಲಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಕ್ಸೆಲ್ ಜೊತೆಗೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ಬಿಟ್ಟು ಏನಾಗಿತ್ತು, ಝೈಗೋಟ್. ಹೌದಾ? ಸೊ ಝೈಗೋಟ್ ನೆಕ್ಸ್ಟ್ ಏನಾಗುತ್ತೆ ಮಕ್ಕಳೇ, ಎಂಬ್ರಿಯೋ ಆಗುತ್ತೆ. ಸೊ ನೋಡಿ ಇಲ್ಲಿ ಝೈಗೋಟ್ ಇದೆ. ಓಕೆ, ಸೊ ಇದಿಷ್ಟು ಪೋರ್ಷನ್ ನೀವು ಈಗ ಕಾನ್ಸಂಟ್ರೇಟ್ ಮಾಡಿ. ಸೊ ದಿಸ್ ಇಸ್ ಝೈಗೋಟ್. ಸೊ ದಿಸ್ ಝೈಗೋಟ್, ಒನ್ cell is later divided into 2 cell mitotic division ಇಂದ. ಸೊ ಹಾಗಾಗಿ 2 ಆಯ್ತು. ಓಕೆ, ಸೊ 2ರಿಂದ 4 ಆಗುತ್ತೆ, 4ರಿಂದ 8 ಆಗುತ್ತೆ. ಈ ತರ ಬರ್ತಾ ಬರ್ತಾ ಯಾವ ರೀತಿ ಶೇಪ್ ಅಲ್ಲಿ ತಗೊಳುತ್ತೆ ಅಂದ್ರೆ ಇದು ಗ್ಲೋಬ್ಯುಲರ್ ಶೇಪ್ ಅಲ್ಲಿ ಆಗುತ್ತೆ. ಯಾವುದು, ಎಂಬ್ರಿಯೋ ರೌಂಡ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಈ ರೀತಿ ಆಗುತ್ತೆ, ಟಾರ್ಪಿಡೋ ಅಂದ್ರೆ ಟ್ರಯಾಂಗಲ್ ತರ ಆಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಬೇಸ್ಡ್ ಆನ್ ದ ಟೈಪ್ ಆಫ್ ದ ಸೀಡ್. ಇಫ್ ಇಟ್ ಇಸ್ ಡೈಕಾಟ್, 2 ಕಾಟಿಲಿಡನ್ ಡೆವಲಪ್ ಆಗುತ್ತೆ. ಓಕೆ, ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು. ಸೊ ದಿಸ್ ಇಸ್ ಓಕೆ. ಮೊನೋಕಾಟ್ ಇದ್ರೆ ಒಂದೇ ಕಾಟಿಲಿಡನ್ ಇರುತ್ತೆ. ಸೊ ದಿಸ್ ಇಸ್ ಹೌ ಎಂಬ್ರಿಯೋ ವಿಲ್ ಗೋಯಿಂಗ್ ಟು ಡೆವಲಪ್. ಸೊ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ವೇರ್ ಝೈಗೋಟ್ ಇಸ್ ಸಿಚುಯೇಟೆಡ್. ಒಂದು ನಿಮಿಷ. ಮೋಸ್ಟ್ ಝೈಗೋಟ್ಸ್ ಡಿವೈಡ್ ಓನ್ಲಿ ಆಫ್ಟರ್ ಸರ್ಟೇನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್ ಇಸ್ ಫಾರ್ಮ್ಡ್. ಯಾವಾಗ ಝೈಗೋಟು 1ರಿಂದ 2 ಸಲ್ಲು, 2 ಸಲ್ಲಿಂದ 4 ಸಲ್ಲು ಈ ರೀತಿ ಯಾವಾಗ ಆಗುತ್ತೆ ಅಂತಂದ್ರೆ ಎಂಡೋಸ್ಪರ್ಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರ್ಬೇಕು. ಅವಾಗ ಅದಕ್ಕೆ ಡಿವೈಡ್ ಆಗಕ್ಕೆ ಶಕ್ತಿ ಸಿಗುತ್ತೆ. ಯಾವುದಕ್ಕೆ, ಎಂಬ್ರಿಯೋಗೆ. ಓಕೆ, ಸಿ though the seeds differ greatly, the early stages of embryo development, embryogeny, are similar in both monocotyledons and dicotyledons. ನೋಡಿ, ಕಾಟಿಲಿಡನ್ ಆಗೋ ತನಕ ಇಲ್ಲಿ ಏನು ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಸ್ಟೇಜಸ್ ಇದೆ ಅಲ್ಲ ಎಂಬ್ರಿಯೋದು, ಅದು ಸಿಮಿಲರ್ ಇರುತ್ತೆ ಡೈಕಾಟ್ ಮತ್ತೆ ಮೊನೋಕಾಟ್. ಆಮೇಲೆ ಏನಾಗುತ್ತೆ, 2 ಕಾಟಿಲಿಡನ್ ಆಗ್ಬೇಕಾ, 1 ಕಾಟಿಲಿಡನ್ ಆಗ್ಬೇಕಾ ಅಂತ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಇದೆಲ್ಲ ಡೆವಲಪ್ಮೆಂಟಲ್ ಚೇಂಜಸ್ ಏನೇನಿದೆ ಅಲ್ಲ ಸ್ಟೇಜಸ್, ಇದೆಲ್ಲ ಸಿಮಿಲರ್ ಇರುತ್ತೆ. ಡಿಪೆಂಡಿಂಗ್ ಆನ್ ದ ಸ್ಟೇಜಸ್ ಆಫ್ ದ ಎಂಬ್ರಿಯೋಜನಿ, ಈ ಡಯಾಗ್ರಾಮ್ ಇಂದ ಹೇಳ್ತಾ ಇದ್ದಾರೆ. ಡೈಕಾಟಿಲಿನಸ್ ಎಂಬ್ರಿಯೋ, ದ ಝೈಗೋಟ್ ಗಿವ್ಸ್ ರೈಸ್ ಟು ದ, ನೋಡಿ ಫಸ್ಟ್ ಯಾವುದು, ಪ್ರೋ ಎಂಬ್ರಿಯೋ. ಓಕೆನಾ? ಸೊ ಪ್ರೋ ಎಂಬ್ರಿಯೋ ಇರುತ್ತೆ. ಅದಾದ್ಮೇಲೆ ಸಬ್ಸಿಕ್ವೆಂಟ್ಲಿ ಟು ದ ಗ್ಲೋಬ್ಯುಲರ್. ನೆಕ್ಸ್ಟ್ ಏನಾಗುತ್ತೆ, ರೌಂಡ್ ಆಗುತ್ತೆ, ಗ್ಲೋಬ್ಯುಲರ್. ಆಮೇಲೆ ಇದು ಪ್ರೋ ಎಂಬ್ರಿಯೋ, ಆಮೇಲೆ ಗ್ಲೋಬ್ಯುಲರ್ ಆಗುತ್ತೆ, ಆಮೇಲೆ ಹಾರ್ಟ್ ಶೇಪ್. ಹಾರ್ಟ್ ಶೇಪ್ ಅಂತ ಅಂದ್ರೆ ಏನು, ಈ ರೀತಿ. ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಮೆಚ್ಯೂರ್ ಎಂಬ್ರಿಯೋ. ಸೊ ಇದು ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜಸ್. ಓಕೆ, next, a typical dicotyledonous embryo consists of an embryonal axis and 2 cotyledons. ಸೊ ನಾನು ನಿಮ್ಗೆ ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಬಟಾಣಿ ಕಾಳು ನೀವು ನೋಡಿದ್ರೆ, ಬಟಾಣಿ ಕಾಳನ್ನ ಎಕ್ಸಾಕ್ಟ್ ಆಗಿ ಹಾಫ್ ಮಾಡಿ ಓಪನ್ ಮಾಡಿ. ಸೊ ಅದು ಹೇಗ್ ಕಾಣಿಸುತ್ತೆ ಅಂತ ಅಂದ್ರೆ, ಸೊ ಈ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಓಕೆ, ಇಲ್ಲಿ ಮಧ್ಯಕ್ಕೆ ಒಂದು ವೈಟ್ ಲೈನ್ ಹೋಗಿರುತ್ತೆ, ಹಿಂಗೆ ತೆಳ್ಳಂದು ಒಂದು ವೈಟ್ ಲೈನ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರ. ಓಕೆ, ಸೊ ಈ ರೀತಿ ಸ್ಟ್ರಕ್ಚರ್ ಕಾಣಿಸುತ್ತೆ, ಅದು ಬಟಾಣಿ ಕಾಳು. ಚೆನ್ನ, ಸೊ ಯಾವ್ದಾದ್ರು ಕಾಳನ್ನ ನೀವು ಈ ತರ ಅರ್ಧ ಸೀಳ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಸೊ ಇದು ಏನು ಇಲ್ಲಿ 2 ಕಾಣಿಸಿರೋದು ಅಂದ್ರೆ ಇದು ಕಾಟಿಲಿಡನ್. ಓಕೆನಾ? ಸೊ ಇಲ್ಲಿ ಮಧ್ಯಕ್ಕೆ ಹೋಗಿದೆ ಅಲ್ಲ, ಈ ಸ್ಟ್ರಕ್ಚರ್ ಏನು ಅಂತಂದ್ರೆ, ಸೊ ದಿಸ್ ಇಸ್ ನೋನ್ ಆಸ್ ವಾಟ್, ಎಂಬ್ರಿಯೋನಲ್ ಆಕ್ಸಿಸ್. ಓಕೆ, ಸೊ ಇಲ್ಲಿ ಕಾಟಿಲಿಡನ್ ಗಿಂತ ಮೇಲ್ಗಡೆ ಭಾಗಕ್ಕೆ ನಾವೇನಂತ ಕರಿತೀವಿ, ಎಪಿಕೊಟೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಬೀಜ ನಾವು ಏನಾದ್ರೂ ಮಣ್ಣಲ್ಲಿ ಹಾಕಿದ್ರೆ ಇಲ್ಲಿಂದ ಏನಾಗುತ್ತೆ, ಶೂಟ್ ಡೆವಲಪ್ ಆಗುತ್ತೆ. ಓಕೆ, ಸ್ಟೆಮ್ ಅದೆಲ್ಲ ಡೆವಲಪ್ ಆಗುತ್ತೆ, ಲೀವ್ಸ್ ಸ್ಟೆಮ್. ಅದೇ ಈ ಕಾಟಿಲಿಡನ್ ಗಿಂತ ಲೆವೆಲ್ ಕೆಳಗಡೆ ಇರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಹೈಪೋಕೊಟೈಲ್ ಅಂತ ಕರಿತೀವಿ. ಓಕೆ, ಇಲ್ಲಿಂದ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಅಂದ್ರೆ ರೂಟ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಶೂಟ್ ಡೆವಲಪ್ ಆಗುತ್ತೆ, ಇಲ್ಲಿಂದ ರೂಟ್ ಡೆವಲಪ್ ಆಗುತ್ತೆ. ಓಕೆ, ಸೊ ಈ ಹೈಪೋಕೊಟೈಲಿನ ಎಂಡಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ, ರಾಡಿಕಲ್. ಈ ರಾಡಿಕಲ್ ಇಂದಾನೇ ರೂಟ್ ಡೆವಲಪ್ ಆಗೋದು. ಸೊ ಎಪಿಕೊಟೈಲಿನ ಎಂಡಿಗೆ ಅಪೆಕ್ಸ್ ಅಲ್ಲಿ ಇಲ್ಲಿ ಏನ್ ಸ್ಟ್ರಕ್ಚರ್ ಇರುತ್ತೆ ಅಂತ ಅಂದ್ರೆ ಇದು ಪ್ಲಿಮ್ಯೂಲ್ ಅಂತ ಸ್ಟ್ರಕ್ಚರ್ ಇರುತ್ತೆ. ಆ ಪ್ಲಿಮ್ಯೂಲ್ ನೆಕ್ಸ್ಟ್ ಏನಾಗುತ್ತೆ, ಶೂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಯಾವಾಗ ಜರ್ಮಿನೇಷನ್ ಆದ್ಮೇಲೆ. ಸೊ ಇದು ಸೀಡಿನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆನಾ? ಸೊ ಅದನ್ನ ಇಲ್ಲಿ ಅವರು ಹೇಳಿದ್ದಾರೆ. ಸೊ ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ ಮಧ್ಯದ, ನಾನು ತೋರಿಸಿದ್ನಲ್ಲ ಈಗ. ಸೊ ದಿಸ್ ಪೋರ್ಷನ್, ಸೊ ದಿಸ್ ಪೋರ್ಷನ್ ಇಸ್ ಎಂಬ್ರಿಯೋನಲ್ ಆಕ್ಸಿಸ್ and 2 cotyledons, 2 cotyledon ಇದೆ. The portion of the embryonal axis above the level of the cotyledon is known as what, epicotyle. ಈಗ ಹೇಳಿದ್ನಲ್ಲ ಅದನ್ನೇ, which terminates with the plumule. ಇದರ ಪಾಯಿಂಟಿಂಗ್ ಎಂಡಿಗೆ, ಎಡ್ಜ್ ಅಲ್ಲಿ ಏನಿರುತ್ತೆ, plumule or stem tip. Okay, the cylindrical portion below the level of the cotyledon is hypocotyle. ಇದಕ್ಕಿಂತ ಕೆಳಗಡೆ ಇರೋದನ್ನ ನಾವೇನಂತ ಕರಿತೀವಿ, hypocotyle. That terminates at its lower end with in the radicle or root tip. So ಇದರ ತುತ್ತ ತುದಿಗೆ, ಎಂಡಿಗೆ, ಅದು ಆ ಪಾಯಿಂಟ್ ಸ್ಟ್ರಕ್ಚರ್ ಇರ್ತಲ್ಲ, ಅದಕ್ಕೆ ಏನಂತ ಕರಿತೀವಿ, ರಾಡಿಕಲ್ ಅಥವಾ ರೂಟ್ ಟಿಪ್ ಅಂತ ಕರಿತೀವಿ. ದ ರೂಟ್ ಟಿಪ್ ಇಸ್ ಕವರ್ಡ್ ವಿತ್ ಅ ರೂಟ್ ಕ್ಯಾಪ್. ಸೊ ರೂಟ್ ಟಿಪ್ಪಿಗೆ ಯಾವಾಗ್ಲೂ ಮತ್ತೊಂದು ಕವರಿಂಗ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ, ರೂಟ್ ಕ್ಯಾಪ್ ಅಂತ ಕರಿತೀವಿ.
ಸೊ ಇದು ಇಲ್ಲಿರೋ ಸ್ಟ್ರಕ್ಚರ್ ಇದೆಲ್ಲ ಇದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ಎಂಬ್ರಿಯೋ ಡೆವಲಪ್ ಆದಾಗ ಸೀಡ್ ಒಳಗಡೆ ಈ ರೀತಿ ಕಾಣಿಸ್ತಾ ಇರುತ್ತೆ. 2 ಕಾಟ್ಲಿಡನ್ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಹೈಪೋಕೊಟೈಲ್, ಪ್ಲಿಮ್ಯೂಲ್, ಹೈಪೋಕೊಟೈಲ್, ಎಪಿಕೊಟೈಲ್, ಓಕೆ, ರಾಡಿಕಲ್ ಮತ್ತೆ ರೂಟ್ ಕ್ಯಾಪ್ ಇದೆಲ್ಲ ಸ್ಟ್ರಕ್ಚರ್ ಸೀಡ್ ಒಳಗಡೆ ಕಾಣಿಸ್ತಾ ಇರುತ್ತೆ. ಸೊ ಎಂಬ್ರಿಯೋಸ್ ಆಫ್ ಮೊನೋಕಾಟ್ಲಿಡನ್ಸ್, ಈಗ ಇದಿಷ್ಟು ಡೈಕಾಟಿನ ಕಥೆ ಆಯ್ತು. ಮೊನೋಕಾಟಿನ ಕಥೆ ಹೆಂಗಿರುತ್ತೆ? ಪೊಸೆಸ್ ಓನ್ಲಿ 1 ಕಾಟ್ಲಿಡನ್. ಮೊನೋಕಾಟಲ್ ಏನಾಗುತ್ತೆ ಮಕ್ಳೇ? ಒಂದೇ ಕಾಟ್ಲಿಡನ್. ಸಪೋಸ್ ಈಗ ಇದು ಒಂದು ಕಾಟ್ಲಿಡನ್ ಮಿಸ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಹೆಂಗಾಗುತ್ತೆ? ಒಂದೇ ಕಾಟ್ಲಿಡನ್ ಇರುತ್ತೆ. ಇಲ್ಲಿಂದ ತೆಗಿಯೋಣ. ಓಕೆ, ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ now only 1 cotyledon is present. So this is how it's going to look. So ಒಂದೇ cotyledon ಇದೆ, ಈ ತರ cotyledon ಇದೆ. Embryonal axis ಏನಾಗುತ್ತೆ? ಇಲ್ಲಿ ಈ ತರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಎಂಬ್ರಿಯೋನಲ್ ಆಕ್ಸಿಸ್. ಈ ಎಂಬ್ರಿಯೋನಲ್ ಆಕ್ಸಿಸ್ ಅಲ್ಲಿ ಏನಿರುತ್ತೆ ಹೇಳಿ ಮಕ್ಳೇ? ಒಂದು ಎಪಿಕೊಟೈಲ್ ರೀಜನ್ ಇರುತ್ತೆ, ಇನ್ನೊಂದು ಹೈಪೋಕೊಟೈಲ್ ರೀಜನ್ ಇರುತ್ತೆ. ಸೊ ಹೈಪೋಕೊಟೈಲ್ ರೀಜನ್ ಅಲ್ಲಿ ಏನಾಗುತ್ತೆ? ಕೆಳಗಡೆ ರಾಡಿಕಲ್ ಇರುತ್ತೆ, ಇಲ್ಲಿ ಮೇಲ್ಗಡೆ ಪ್ಲಿಮ್ಯೂಲ್ ಇರುತ್ತೆ. ಈ ಪ್ಲಿಮ್ಯೂಲ್ ಇಂದಾನೆ ನೆಕ್ಸ್ಟ್ ಏನಾಗುತ್ತೆ? ಶೂಟ್ ಡೆವಲಪ್ ಆಗುತ್ತೆ. ಇಲ್ಲಿ ರಾಡಿಕಲ್ ಇಂದ ನೆಕ್ಸ್ಟ್ ಏನಾಗುತ್ತೆ? ರೂಟ್ ಡೆವಲಪ್ ಆಗುತ್ತೆ. ಸೊ ಈ ರೀತಿ ಒಂದೇ ಒಂದು ಏನಿದೆ? ಕಾಟ್ಲಿಡನ್ ಇದೆ. ಓಕೆ, ಸೊ ಎಂಬ್ರಿಯೋಸ್ cotyledon in grass family, example monocotic grass ತಗೊಂಡಿದೆ. the cotyledon is called scutellum. so ಒಂದೇ ಒಂದು cotyledon ಇದಲ್ಲ, ಅದಕ್ಕೆ ಏನಂತ ಹೆಸರಿಟ್ರು? that is known as what? scutellum. that is situated towards one side, lateral of the embryonal axis. so ಈ embryonal axis ಗೆ ಒಂದೇ ಒಂದು ಸೈಡ್ ಏನಿರುತ್ತೆ? ಸ್ಕೂಟಲಮ್ ಇರುತ್ತೆ. ದಟ್ ಈಸ್ ಒಂದು ಕಾಟ್ಲಿಡನ್ ಇರುತ್ತೆ ಒಂದ್ ಸೈಡ್ ಅಲ್ಲಿ, ಲ್ಯಾಟ್ರಲ್ ಅಂದ್ರೆ ಸೈಡ್ ಅಲ್ಲಿ. at its lower end the embryonal axis has, lower end ಅಂದ್ರೆ ಇಲ್ಲಿ ಕೆಳಗಡೆ. ಓಕೆ, embryonal axis ಕೆಳಗಡೆ ಏನಿರುತ್ತೆ ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ರಾಡಿಕಲ್ ಅಂಡ್ ರೂಟ್ ಟಿಪ್. ಈಗ ತೋರಿಸಿದ್ನಲ್ಲ ಅದು ರೂಟ್ ಟಿಪ್. ದಟ್ ಈಸ್ ಎನ್ಕ್ಲೋಸ್ಡ್ ಇನ್ ಅನ್ ಅನ್ಡಿಫರೆನ್ಶಿಯೇಟೆಡ್ ಶೀತ್ ಕಾಲ್ಡ್ ಕೊಲೊರೈಸಾ. ಸೊ ರೂಟ್ ಟಿಪ್ ಮತ್ತೆ ರಾಡಿಕಲ್ ಎರಡು ಜಾಯಿಂಟ್ ಆಗಿ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ. ಅದು ಯಾವುದು ಅಂತಂದ್ರೆ ಕೊಲೊರೈಸಾ. The portion of the embryonal axis above the level of the attachment of scutellum is the epicotyle. ಸೊ ಮೇಲ್ಗಡೆ ಕಾಟ್ಲಿಡನ್ ಮೇಲ್ಗಡೆ ಇರುವಂತಹ ಸ್ಟ್ರಕ್ಚರ್ ಗೆ ನಾವು ಎಪಿಕೊಟೈಲ್ ಅಂತ ಕರಿತೀವಿ. ಎಪಿಕೊಟೈಲ್ ಹ್ಯಾಸ್ ಅ ಶೂಟ್ ಅಪೆಕ್ಸ್ ಅಂಡ್ few leaf primordia enclosed in a hollow foliar structure called the coleoptile. ಸೊ ಏನಾಗುತ್ತೆ? ಇಲ್ಲಿ ಶೂಟ್ ಅಪೆಕ್ಸ್ ಅಲ್ಲಿ ಚಿಕ್ಕದು ಲೀಫ್ ತರ ಒಂದು ಚಿಕ್ಕ ಸ್ಟ್ರಕ್ಚರ್ ಇರುತ್ತೆ. ಅದನ್ನ ಎನ್ಕ್ಲೋಸ್ ಮಾಡಿರುವಂತದ್ದು ಒಂದು ಲೇಯರ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? coleoptile ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ soak a few seeds in water, say wheat, maize, peas, chickpeas, groundnut overnight. Then split the seeds and observe the various parts of the embryo and the seed. ನಾನು ಆಗ್ಲೇ ಹೇಳಿದ್ನಲ್ಲ ಅದೇ. ಸೊ ನೀವು ಸೋಕ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಏನು ಅಬ್ಸಾರ್ಬ್ ಆಗಿರುತ್ತೆ ಅಲ್ವಾ? ಸೊ ಸೀಡ್ಸ್ ಎಲ್ಲ ಏನು ವಾಟರ್ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಸೊ ಅದು ಬಲ್ಜ್ ಆಗಿ ಕಾಣಿಸ್ತಾ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಓಕೆನಾ? ಸೊ ಅದನ್ನ ನಿಮ್ಗೆ ಇಲ್ಲಿ ನೋಡಿ ಅಂತ ಹೇಳ್ತಾರೆ. ಸೊ ಇದು ಸ್ಟ್ರಕ್ಚರ್ ಆಯ್ತು. ನೆಕ್ಸ್ಟ್ ಸೀಡ್. ಇನ್ angiosperms the seed is the final product of sexual reproduction. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ ಫೈನಲ್ ಪಾರ್ಟ್ ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಏನಂತ ಹೇಳ್ತೀರಾ? ಸೀಡ್ ಮತ್ತೆ ಫ್ರೂಟ್. ಓಕೆ, ಸೊ ಇಟ್ ಈಸ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಅ ಫರ್ಟಿಲೈಸ್ಡ್ ಓವ್ಯೂಲ್. ಸೊ ಇಲ್ಲಿ ಸೀಡ್ ಗೆ ನೀವು ಇಲ್ಲಿ ಏನಂತ ಬರ್ಕೊಂತೀರಾ? ಸೀಡ್ ಈಸ್ ಆಲ್ಸೋ ನೋನ್ ಆಸ್ ವಾಟ್? ಫರ್ಟಿಲೈಸ್ಡ್ ಓವ್ಯೂಲ್. ಓವ್ಯೂಲ್ ಏನಾದ್ರು ಫರ್ಟಿಲೈಸ್ ಆದ್ರೆ ನೆಕ್ಸ್ಟ್ ಆಗುವಂತ ಸ್ಟ್ರಕ್ಚರ್ ಯಾವುದು? ಸೀಡ್. ಓಕೆ, ಸೊ ಸೀಡ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ಫ್ರೂಟ್ಸ್. ಫ್ರೂಟ್ಸ್ ಒಳಗಡೆ ಸೀಡ್ ಇರುತ್ತೆ. ಅಂದ್ರೆ ಓವರಿ ಒಳಗಡೆ ಓವ್ಯೂಲ್ ಇರುತ್ತಲ್ಲ, ಸೊ ಅದೇ ರೀತಿ ಫ್ರೂಟ್ ಒಳಗಡೆ ಸೀಡ್ ಇರುತ್ತೆ. ಯಾಕಂದ್ರೆ ಓವರಿನೇ ನೆಕ್ಸ್ಟ್ ಏನಾಗುತ್ತೆ? ಫ್ರೂಟ್ ಆಗುತ್ತೆ. ಆ ಸೀಡ್ ಟಿಪಿಕಲಿ ಕನ್ಸಿಸ್ಟ್ ಆಫ್ ಸೀಡ್ ಕೋಟ್, ಕಾಟ್ಲಿಡನ್ ಅಂಡ್ ಎಂಬ್ರಿಯೋನಲ್ ಆಕ್ಸಿಸ್. ಸೊ ಸೀಡ್ ಕೋಟ್ ಅಂತ ಅಂದ್ರೆ ಯಾವುದು? ಓವ್ಯೂಲಿಗೆ ಹೊರಗಡೆ ಇಂಟರ್ಗ್ಯುಮೆಂಟ್ ಇತ್ತಲ್ಲ, ಔಟರ್ ಇಂಟರ್ಗ್ಯುಮೆಂಟ್, ಇನ್ನರ್ ಇಂಟರ್ಗ್ಯುಮೆಂಟ್, ಅದೇ ಸೀಡ್ ಗೆ ಕೋಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಇನ್ನು ಔಟರ್ ಲೇಯರ್ ಮತ್ತೆ ಇನ್ನರ್ ಲೇಯರ್ ಯಾವುದು? ಸೀಡಿಗೆ. ನೆಕ್ಸ್ಟ್ the cotyledons of the embryo ಅದೊಂದಿರುತ್ತೆ, ಮತ್ತೆ cotyledon ಇರುತ್ತೆ, ಮತ್ತೆ embryonal axis ಇರುತ್ತೆ. ಇದಿಷ್ಟು ಯಾವ್ದ್ರಲ್ಲಿ ಇರುತ್ತೆ? ಸೀಡ್ ಅಲ್ಲಿ ಇರುವಂತ ಸ್ಟ್ರಕ್ಚರ್ಸ್. The cotyledon of the embryo are simple structures, generally thick and swollen due to storage of food reserves. ಹೇಗಿರುತ್ತೆ? thick ಮತ್ತೆ swollen ಇರುತ್ತೆ, food reserve ಮಾಡಿರುತ್ತಲ್ಲ ಅದಕ್ಕೆ. as in legumes. okay, next mature seeds. legumes ಅಂದ್ರೆ ಇಲ್ಲಿ ಮೆಜಾರಿಟಿ ಯಾವ್ದು ಬರುತ್ತೆ? ಗ್ರೌಂಡ್ ನಟ್, ಪಿ ಅವೆಲ್ಲ ಇದೆ ಅಲ್ಲ ಅದು. ಮೆಚೂರ್ ಸೀಡ್ಸ್ ಮೇ ಬಿ ನಾನ್ ಆಲ್ಬುಮಿನಸ್. ಆಗ್ಲೇ ಹೇಳಿದ್ನಲ್ಲ ಅದೇ ಕಾನ್ಸೆಪ್ಟ್ ಮತ್ತೆ ಹೇಳ್ತಾರೆ. ನಾನ್ ಆಲ್ಬುಮಿನಸ್ ಅಥವಾ ಎಕ್ಸ್ ಆಲ್ಬುಮಿನಸ್ ಇರುತ್ತೆ.
ನಾನ್ ಅಲ್ಬುಮಿನಸ್ ಸೀಡ್ಸ್ ಅಂದ್ರೆ ಏನು? ನೋ ರೆಸಿಡ್ಯೂಯಲ್ ಎಂಡೋಸ್ಪರ್ಮ್ ಆಸ್ ಇಟ್ ಇಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಸೊ ಎಂಬ್ರಿಯೋ ಡೆವಲಪ್ ಆಗ್ಬೇಕಾದ್ರೆ ಎಲ್ಲ ಎಂಡೋಸ್ಪರ್ಮ್ ತಿಂದ್ಬಿಟ್ಟಿದೆ ಎಂಬ್ರಿಯೋ. ಸೊ ಹಂಗಾಗಿ ಸೀಡ್ ಅಲ್ಲಿ ಏನಿಲ್ಲ ಈಗ ಎಂಡೋಸ್ಪರ್ಮ್ ಅನ್ನೋಂಥದ್ದು ಏನು ಉಳಿದಿಲ್ಲ. ಸೊ ಹಂಗಾಗಿ ಏನಂತ ಹೇಳ್ತಾ ಇದಾರೆ? ನಾನ್ ಆಲ್ಬುಮಿನಸ್ ಅಂತ ಹೇಳ್ತಾ ಇದಾರೆ. ಅಥವಾ ಇದನ್ನ ಏನಂತ ಕರಿಬಹುದು? ಎಕ್ಸ್ ಆಲ್ಬುಮಿನಸ್ ಅಂತ ಕರಿಬಹುದು. ಎಕ್ಸಾಂಪಲ್ ಯಾವುದು? ಡೈಕಾಟಿನ ಎಕ್ಸಾಂಪಲ್ ತಗೋಬಹುದು, ಪಿ ಗ್ರೌಂಡ್ ನಟ್. ಹಾಗೇನೆ albuminous seeds retain a part of the endosperm as it is not completely used up during embryo development. Example, wheat, maize, barley, castor. See, castor is dicot, but as it contains endosperm in it, we are taking this as example of endospermic seeds. ನಾನ್ ಎಂಡೋಸ್ಪರ್ಮಿಕ್ ಡೈಕಾಟ್ಸ್ ಇರುತ್ತೆ ಅಂತ ಅಂದ ತಕ್ಷಣ ಎಲ್ಲ ಡೈಕಾಟ್ಸ್ ಕೂಡ ನಾನ್ ಎಂಡೋಸ್ಪರ್ಮಿಕ್ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಎಂಡೋಸ್ಪರ್ಮ್ ಸೀಡ್ಸ್ ಅಲ್ಲಿನೂ ಕೂಡ ಡೈಕಾಟಿನ ಎಕ್ಸಾಂಪಲ್ ಬಂದಿದೆ, ಅದು ಯಾವುದು? ಕ್ಯಾಸ್ಟರ್. ಹಾಗೇನೆ ಮೊನೋಕಾಟ್ಸ್ ಅಲ್ಲಿ ಎಲ್ಲದರಲ್ಲೂ ಎಂಡೋಸ್ಪರ್ಮ್ ಇರುತ್ತೆ ಅಂತ ಏನು ಹೇಳಕ್ ಬರಲ್ಲ. ಯಾಕಂದ್ರೆ ಆರ್ಚಿಡ್ ಅಥವಾ ಆರ್ಕಿಡ್, ವಾಟ್ ಎವರ್ ಯು ಮೇ ಕಾಲ್ ಇಟ್, ಆರ್ಕಿಡ್ಸ್ ಅಲ್ಲಿ ಏನಾಗುತ್ತೆ? ಆರ್ಕಿಡ್ಸ್ ಆರ್ ಮೊನೋಕಾಟ್ ಆಕ್ಚುಲಿ, ಬಟ್ ಆರ್ಕಿಡ್ಸ್ ಡಸ್ ನಾಟ್ ಕಂಟೈನ್ ಎನಿ ಎಂಡೋಸ್ಪರ್ಮ್. ಸೊ ಉಲ್ಟಾನು ಕೂಡ ಆಗ್ಬೋದು. ಎಕ್ಸಾಂಪಲ್ಸ್ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇರ್ತದೆ. ಓಕೆ, ನೆಕ್ಸ್ಟ್, occasionally in some seeds such as black pepper and beet, remnants of nucellus are also persistent. This residual persistent nucellus is the perisperm. So perisperm ಅಂದ್ರೆ ಏನಂತ ಹೇಳ್ತಾ ಇದಾರೆ ನೋಡಿ. ಯೂಶಲಿ ಸೀಡ್ ಅಲ್ಲಿ ಏನಿರ್ಬೇಕಪ್ಪ? ಒಂದ ಎಂಡೋಸ್ಪರ್ಮ್ ಇರಬೇಕು ಅಥವಾ ಇಲ್ದೇನೋ ಇದ್ರೆ ನಡೆಯುತ್ತೆ. ಒಂದು ಎಂಬ್ರಿಯೋ ಇರಬೇಕು. ಓಕೆ, ಅದರದ ಎಂಬ್ರಿಯೋನಲ್ ಆಕ್ಸಸ್ ಇರಬೇಕು. ಅಥವಾ ಅದು ನೆಕ್ಸ್ಟ್ ಡೆವಲಪ್ ಆದ್ಮೇಲೆ ಏನಾಗ್ಬೇಕು? ಕಾಟ್ಲಿಡನ್, 2 ಕಾಟ್ಲಿಡನ್ ಇರ್ಬೇಕು. ಸೊ ಇದು ಏನು ಸೀಡ್ ಒಳಗಡೆ ಇರುವಂತ ಸ್ಟ್ರಕ್ಚರ್. ಆಮೇಲೆ ಒಳಗಡೆ ಈ ತರ ಕೋಟ್ ಇರ್ಬೇಕು, ಸೀಡ್ ಕೋಟ್ ಇರ್ಬೇಕು. ಇದಿಷ್ಟೇ ಅಲ್ಲ ಇರ್ಬೇಕಾಗಿರೋದು ಸೀಡ್ ಅಲ್ಲಿ. ಬಟ್ ಏನಾಗುತ್ತೆ? ಸೀಡ್ ಯಾವ್ದ್ರಿಂದ ಡೆವಲಪ್ ಆಗಿರೋದು ಹೇಳಿ? ಓವ್ಯೂಲ್ ಅಲ್ವಾ? ಸೊ ಓವ್ಯೂಲ್ ಅಲ್ಲಿ ಮುಂಚೆ ಏನಿರುತ್ತೆ ಹೇಳಿ? ನ್ಯೂಸೆಲ್ಲಸ್ ಸೆಲ್ಸ್ ಇರುತ್ತೆ, ರೈಟ್? ಸೊ ಈ ನ್ಯೂಸೆಲ್ಲಸ್ ಸೆಲ್ಸ್ ಕೂಡ ಕೆಲವೊಂದ್ಸರಿ ಸೀಡ್ ಒಳಗಡೆ ಇದ್ಬಿಡುತ್ತೆ. ಸೊ ಇಂಥ ಸೀಡ್ಸ್ ಗೆ ನಾವೇನಂತ ಕರಿತೀವಿ? ಪೆರಿಸ್ಪರ್ಮ್ ಸೀಡ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ? ಬ್ಲಾಕ್ ಪೆಪ್ಪರ್, ಮೆಣಸು, ಕರಿಮೆಣಸು, ಮತ್ತೆ ಬೀಟ್. ಓಕೆ, ಸೊ ದೀಸ್ 2 ಆರ್ ಎಕ್ಸಾಂಪಲ್ಸ್ ಆಫ್ ದಿಸ್ ಪೆರಿಸ್ಪರ್ಮ್ ಸೀಡ್ಸ್. ಬಹಳ ಸರಿ ಕೇಳಿದ್ದಾರೆ, ಡೆಫಿನೇಷನ್ ಕೇಳಿದ್ದಾರೆ ಥಿಯರಿ ಎಕ್ಸಾಮ್ ಅಲ್ಲಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ, MCQs ಅಲ್ಲಿ, ಥಿಯರಿ ಎಕ್ಸಾಮ್ ಅಲ್ಲಿ ಇದು ಬಹಳ ಸರಿ ರಿಪೀಟ್ ಆಗುತ್ತೆ, ಪೆರಿಸ್ಪರ್ಮ್. ಓಕೆ, ನೆಕ್ಸ್ಟ್, ಕಾಟ್ಲಿಡನ್ ಆಫ್ ಮೇಸ್ ಗ್ರೇನ್ ಈಸ್ ಕಾಲ್ಡ್. ಮೇಸ್ ಗ್ರೇನ್ ಅಂತ ಅಂದ್ರೆ ಯಾವುದು? ಮೊನೋಕಾಟ್. ಮೊನೋಕಾಟ್ ಅಲ್ಲಿ ಎಷ್ಟಿರುತ್ತೆ ಹೇಳಿ ಮಕ್ಕಳೇ? ಒಂದೇ ಕಾಟ್ಲಿಡನ್. ಆ ಕಾಟ್ಲಿಡನ್ ಗೆ ನಾವ್ ಏನಂತ ಹೆಸರಿಟ್ಟಿದ್ವಿ? What it is? Scutellum. So answer will be C. 2016 phase 1. Non-albuminous seed is produced in. Non-albuminous seeds ಅಂತಂದ್ರೆ ಯಾವ್ದ್ರಲ್ಲಿ ಇರಬೇಕು ಹೇಳಿ ಮಕ್ಕಳೇ? That will be seen in dicots, right? So maize, castor, wheat ಇದ್ರಲ್ಲೆಲ್ಲ ಏನಿರುತ್ತೆ? ಜಾಸ್ತಿ ಎಂಡೋಸ್ಪರ್ಮ್ ಇರುತ್ತೆ. So all these are endospermic or albuminous seeds, but P is example of non-albuminous seeds, right? The wheat grain has an embryo with one large shield shaped cotyledon known as. ಆಗ್ಲೇನು ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ರು, ಮತ್ತೆ ಈಗಲೇನು 2015 ಅಲ್ಲಿ ಅದೇ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಾರೆ ಕ್ವಶನ್. ಸೊ ವಾಟ್ ಇಟ್ ಇಸ್ ನೋನ್ ಆಸ್ ವಾಟ್? ಸ್ಕೂಟೆಲ್ಲಮ್, ರೈಟ್? ನೆಕ್ಸ್ಟ್, ವೀಟ್ ಅಂತ ಯಾಕೆ ಕೇಳ್ತಾರೆ? ದಟ್ ಈಸ್ ಮೊನೋಕಾಟ್ ಅಂತ ಅರ್ಥ. ನೆಕ್ಸ್ಟ್, ಇಂಟಿಗ್ಯುಮೆಂಟ್ಸ್ ಆಫ್ ಓವ್ಯೂಲ್ಸ್ ಹಾರ್ಡನ್ ಆಸ್ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಡ್ಸ್. ಓಕೆ, ಟೆಸ್ಟಾ ಮತ್ತೆ ಟೆಗ್ಮೆನ್ ಅಂತ ಕರಿತೀವಿ. ಸೀಡ್ ಕೋಟಿನೇ ಹೆಸರು. ಔಟರ್ ಇಂಟಗ್ಯುಮೆಂಟ್ ಟೆಸ್ಟಾ, ಇನ್ನರ್ ಇಂಟಗ್ಯುಮೆಂಟ್ ಏನಾಗುತ್ತೆ? ಟೆಗ್ಮೆನ್ ಅಂತ. ಅಂದ್ರೆ ಓವ್ಯೂಲ್ ಅಲ್ಲಿ ಇಂಟಗ್ಯುಮೆಂಟ್ಸ್ ಅಂತ ಇತ್ತಲ್ಲ, ಅದು ಸೀಡ್ ಗೆ ಬಂದ್ಮೇಲೆ ಏನಾಗುತ್ತೆ? ದಟ್ ವಿಲ್ ಹಾರ್ಡನ್, ಗಟ್ಟಿಯಾಗುತ್ತೆ. ಓವ್ಯೂಲ್ ಅಲ್ಲಿ ಮೆತ್ತಗೆ ಒಂದು 2 ಪದರ ತರ ಲೇಯರ್ಸ್ ಇರುತ್ತೆ. ಓಕೆನಾ? ಸೊ ಆಮೇಲೆ ಸೀಡ್ ಆಗ್ಬೇಕಾದ್ರೆ ಏನಾಗುತ್ತೆ? ಅದು ಗಟ್ಟಿಯಾಗಿ ಔಟರ್ ಇಂಟಗ್ಯುಮೆಂಟ್ ಗೆ ನಾವು ಟೆಸ್ಟಾ ಅಂತೀವಿ, ಇನ್ನರ್ ಇಂಟಗ್ಯುಮೆಂಟ್ ಗೆ ಟೆಗ್ಮಾ ಅಂತ ಕರಿತೀವಿ. ಓಕೆ, the micropyle remains as a small pore in the seed coat. ಸೊ ಸೀಡ್ ಕೋಟ್ ಅಲ್ಲಿ ಸಪೋಸ್ ದಿಸ್ ಇಸ್ ಮೈಕ್ರೋಪೈಲ್ ಇದ್ರೆ ಅದು ಹಂಗೇನೆ ಒಂದು ಹೋಲ್ ಆಗಿ ಹಂಗೆ ಹೊಡ್ಕೊಂಡು ಹೋಗುತ್ತೆ. ದಿಸ್ ಫೆಸಿಲಿಟೇಟ್ಸ್ ಎಂಟ್ರಿ ಆಫ್ ದ ಆಕ್ಸಿಜನ್ ಅಂಡ್ ವಾಟರ್ ಇನ್ ಟು ದ ಸೀಡ್ ಡ್ಯೂರಿಂಗ್ ಜರ್ಮಿನೇಷನ್. ಸೊ ನೆಕ್ಸ್ಟ್ ಇದು ಸೀಡ್ ಆಗಿರುತ್ತಲ್ಲ, ಅವಾಗ ಈ ಹೋಲಿಂದಾನೆ ಏನ್ ಬರುತ್ತೆ? ಆಕ್ಸಿಜನ್ ಅಥವಾ ವಾಟರ್ ಎಂಟರ್ ಆಗುತ್ತೆ. ಯಾವಾಗ ಏನಕ್ಕೆ ಹೆಲ್ಪ್ ಆಗುತ್ತೆ? ಈ ಸೀಡ್ ನ ನಾವು ಮಣ್ಣಲ್ಲಿ ಹಾಕಿದಾಗ ಇದು ಜರ್ಮಿನೇಟ್ ಆಗ್ಬೇಕಲ್ಲ, ಸೊ ಅದಕ್ಕೆ ಆಕ್ಸಿಜನ್ ಹೋಗ್ಬೇಕು, ಒಳಗಡೆ ಉಸಿರಾಡ್ಬೇಕಲ್ಲ ಸೀಡ್. ಹಾಗೇನೆ ವಾಟರ್ ಕೂಡ ಅಬ್ಸರ್ವ್ ಮಾಡ್ಕೋಬೇಕು, ವಾಟರ್ ಒಳಗಡೆ ಹೋಗ್ಬೇಕು. ಸೊ ಹಂಗಾಗಿ ಮೈಕ್ರೋಪೈಲ್ ಏನು ಸ್ಮಾಲ್ ಪೋರ್ ಇತ್ತಲ್ಲ, ಅದೇ ಇದಕ್ಕಿನೂ ಕೂಡ ಯೂಸ್ ಆಗುತ್ತೆ. As the seed matures, its water content is reduced and seeds become relatively dry. 10 to 15% moisture by mass. ಏನಾಗುತ್ತೆ? ಬರ್ತಾ ಬರ್ತಾ ಹೇಗೆ ಸೀಡ್
ಮೆಚೂರ್ ಆಗ್ತಾ ಬರುತ್ತೋ, ಡೆವಲಪ್ ಆಗ್ತಾ ಬರುತ್ತೋ, ಅವಾಗ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಕಳ್ಕೊಂತ ಬರುತ್ತೆ. ಎಷ್ಟು 10 to 15% ಮಾಯಿಶ್ಚರ್ ಬೈ ಮಾಸ್. ಓಕೆ, ಸೊ ಅಷ್ಟು ವಾಟರ್ ಅದು ಕಳ್ಕೊಂಡಿರುತ್ತೆ. ನೆಕ್ಸ್ಟ್, ದ ಜನರಲ್ ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಎಂಬ್ರಿಯೋ ಸ್ಲೋಸ್ ಡೌನ್. ಸೊ ಈಗ ಎಂಬ್ರಿಯೋದು ಕೆಲಸ ಏನಿಲ್ಲ, ಸೀಡ್ ಒಳಗಡೆ ಇರುವಂತಹ ಎಂಬ್ರಿಯೋದು ಕೆಲಸ ಏನಿಲ್ಲ, ಅದು ಬರ್ತಾ ಬರ್ತಾ ಏನಾಗುತ್ತೆ, ಅದರ ಕೆಲಸ ನಿಲ್ಲಿಸ್ಬಿಡತ್ತೆ. ಓಕೆ, ದ ಎಂಬ್ರಿಯೋ ಮೇ ಎಂಟರ್ ಇಂಟು ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ ಕಾಲ್ಡ್ ಡಾರ್ಮೆನ್ಸಿ. ಸೊ ಎಂಬ್ರಿಯೋಗೆ ಏನು ಕೆಲಸ ಇಲ್ಲ, ಸೊ ಅದು ಇನ್ಆಕ್ಟಿವ್ ಆಗ್ಬಿಡುತ್ತೆ. ಸೊ ಇನ್ಆಕ್ಟಿವ್ ಅಂತಂದ್ರೆ ಆ ಸ್ಟೇಜ್ಗೆ ನಾವೇನಂತ ಕರಿತೀವಿ, ಡಾರ್ಮೆಂಟ್ ಸ್ಟೇಜ್. ಆರ್ ಇಫ್ ಫೇವರಬಲ್ ಕಂಡೀಷನ್ಸ್ ಆರ್ ಅವೈಲಬಲ್, that is adequate moisture, oxygen and suitable temperature, they germinate. ಸೊ ಈ ಡಾರ್ಮೆನ್ಸಿ ಕಾನ್ಸೆಪ್ಟ್ ಇರೋದ್ರಿಂದಾನೇ ನಾವು ಸೀಡ್ಸ್ ನ ಅಷ್ಟು ದಿನಗಳ ಕಾಲ ಸ್ಟೋರ್ ಮಾಡಿ ನಾವು ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಸಪೋಸ್ ಈಗ ಗ್ರೌಂಡ್ ನಟ್ ತಗೊಳ್ಳಿ. ಓಕೆ, ಸೊ ದಿಸ್ ಗ್ರೌಂಡ್ ನಟ್ಸ್ ಏನು ನಾವು, ಅಥವಾ ಮಡಕೆ ಕಾಳು. ಓಕೆ, ಸೊ ಈ ಮಡಕೆ ಕಾಳು ಅದನ್ನೆಲ್ಲ ನಾವು ಯೂಸ್ ಮಾಡ್ತಿದೀವಲ್ಲ ಅಡಿಗೆಗೆ, ನಾವು ಸ್ಟೋರ್ ಮಾಡ್ತೀವಿ, ಅಷ್ಟೊಂದು ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡ್ತೀವಿ. ಯಾಕೆ ಅಂದ್ರೆ ಫೇವರಬಲ್ ಕಂಡೀಷನ್ ಇಲ್ಲ, ಅದಕ್ಕೆ ಆದಂತ ಏನ್ ಸಿಗ್ಬೇಕು, ಕರೆಕ್ಟ್ ಮಾಯಿಶ್ಚರ್ ಸಿಗ್ಬೇಕು, ಆಕ್ಸಿಜನ್ ಸಿಗ್ಬೇಕು, ಹಾಗೆ ಸೂಟಬಲ್ ಟೆಂಪರೇಚರ್ ಸಿಗ್ಬೇಕು. ಓಕೆ, ಸೊ ಅವಾಗ ಮಾತ್ರ ಸೀಡ್ಸ್ ಏನಾಗುತ್ತೆ, ಮೊಳಕೆ ಹೊಡೆಯುತ್ತೆ, ಜರ್ಮಿನೇಟ್ ಆಗುತ್ತೆ. ಅಲ್ಲಿ ತನಕ ಅದು ಜರ್ಮಿನೇಟ್ ಆಗೋದೇ ಇಲ್ಲ, ಅಲ್ಲಿ ತನಕ ಇನ್ಆಕ್ಟಿವ್ ಇರುತ್ತೆ, ಇದ್ರೊಳಗಡೆ ಇರುವಂತಹ ಎಂಬ್ರಿಯೋ ಇನ್ಆಕ್ಟಿವ್ ಇರುತ್ತೆ. ಓಕೆನಾ, ಸೊ ಯಾವಾಗ ನೀವು ನೀರಿಗೆ ಹಾಕ್ತೀರ ಅವಾಗ ಏನಾಗುತ್ತೆ, ಮೊಳಕೆ ಹೊಡೆಯುತ್ತೆ. ಯಾಕಂದ್ರೆ ಅದಕ್ಕೆ ಆದಂತಹ ಕಂಪ್ಲೀಟ್ ಆಗಿ ಆಕ್ಸಿಜನ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಮಾಯಿಶ್ಚರ್ ಕಂಟೆಂಟ್ ಆಗಿರ್ಬೋದು, ಎಲ್ಲದನ್ನು ಕರೆಕ್ಟ್ ಆಗಿ ಸಿಗುತ್ತೆ. ಹೌದಾ, ಸೊ ಅದೇ ರೀತಿ ನೀವು ಯಾವಾಗ ಸಾಯಿಲ್ ಅಲ್ಲಿ ಹಾಕ್ತಿರಲ್ಲ ಅವಾಗೂ ಕೂಡ ಅದೇನಾಗುತ್ತೆ, ಜರ್ಮಿನೇಟ್ ಆಗುತ್ತೆ. ಅಲ್ಲಿ ತನಕ ಹೆಂಗಿರುತ್ತೆ, ಇನ್ಆಕ್ಟಿವ್ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇರುತ್ತೆ. ಆಸ್ ಓವ್ಯೂಲ್ಸ್ ಮೆಚೂರ್ ಇಂಟು ಸೀಡ್ಸ್, ದ ಓವರಿ ಡೆವಲಪ್ ಇಂಟು ಫ್ರೂಟ್. ಮತ್ತೆ ಅದೇ ಕಹಾನಿ ಹೇಳ್ತಾ ಇದ್ದಾರೆ, ಕಹಾನಿ ರಿಪೀಟ್ಸ್. ಓವ್ಯೂಲ್ ಡೆವಲಪ್ ಇಂಟು ಸೀಡ್ ಅಂಡ್ ಓವರಿ ಡೆವಲಪ್ ಇಂಟು ಫ್ರೂಟ್ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಓವ್ಯೂಲ್ಸ್ ಇಂಟು ಸೀಡ್ಸ್ ಅಂಡ್ ಓವರಿ ಇಂಟು ಫ್ರೂಟ್ ಪ್ರೊಸೀಡ್ಸ್ ಸೈಮಲ್ಟೇನಿಯಸ್ಲಿ. ಅಂದ್ರೆ ಇವ್ರು ಹೇಳ್ತಿರೋದು ಏನರ್ಥ, ಓವ್ಯೂಲ್ ಸೀಡ್ ಆಗೋದು ಜೊತೆಗೇನೆ ಏನಾಗ್ಬಿಡುತ್ತೆ, ಓವರಿನೂ ಕೂಡ ಏನಾಗುತ್ತೆ, ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ವಾಲ್ ಆಫ್ ದ ಓವರಿ ಡೆವಲಪ್ಸ್ ಇಂಟು ದ ವಾಲ್ ಆಫ್ ದ ಫ್ರೂಟ್ ಕಾಲ್ಡ್ ಪೆರಿಕಾರ್ಪ್. ಓಕೆ, ಓವರಿ ವಾಲಿಗೆ ನಾವು ಏನಂತ ಕರಿತಾ ಇದೀವಿ, ಈಗ ಫ್ರೂಟ್ ವಾಲ್ ಆದ್ಮೇಲೆ ಏನಂತ ಕರೆದ್ವಿ, ಪೆರಿಕಾರ್ಪ್ ಅಂತ ಕರೆದ್ವಿ. ಓಕೆ, ದ ಫ್ರೂಟ್ಸ್ ಮೇ ಬಿ ಫ್ಲೆಶಿ ಆಸ್ ಇನ್ ಗವಾ, ಆರೆಂಜ್, mango, etc., or may be dry as in groundnut and mustard, etc. ಫ್ರೂಟ್ ಫ್ಲೆಶಿ ಆಗಿರ್ಬೋದು ಅಥವಾ ಡ್ರೈ ಆಗಿರ್ಬೋದು, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಮೆನಿ ಫ್ರೂಟ್ಸ್ ಹ್ಯಾವ್ ಎವಾಲ್ವ್ಡ್ ಮೆಕ್ಯಾನಿಸಮ್ ಫಾರ್ ಡಿಸ್ಪರ್ಸಲ್ ಆಫ್ ಸೀಡ್ಸ್. ಫ್ರೂಟ್ಸ್ ಅಲ್ಲಿ ಸೀಡ್ಸ್ ಒಳಗಡೆ ಉಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗುತ್ತಾ, ಇಲ್ಲ. ಸೊ ಫ್ರೂಟ್ ಒಳಗಡೆ ಇರುವಂತ ಸೀಡ್ ಏನಾಗ್ಬೇಕು, ಮತ್ತೆ ಸಾಯಿಲ್ಗೆ ಹೋಗ್ಬೇಕು. ಸೊ ಈ ಸೀಡು ಸಾಯಿಲ್ಗೆ ಹೋಗ್ಬೇಕು ಅಂತಂದ್ರೆ ಅದು ಫ್ರೂಟ್ ಇರುತ್ತೆ. ಎಲ್ಲಾ ಟೈಪ್ ಪ್ಲಾಂಟ್ ಅಲ್ಲಿನೂ ಆ ಪ್ಲಾಂಟ್ ಇಂದು ಸೀಡ್ ಡಿಸ್ಪರ್ಸಲ್ ಮೆಕ್ಯಾನಿಸಮ್ ಬೇರೆ ಬೇರೆ ಇರುತ್ತೆ. ಕೆಲವೊಂದು ಈ ತರ ನೋಡಿರ್ತೀರ ನೀವು, ಆ ಹಣ್ಣಿನ ತರ ಇರುತ್ತೆ, ಪಟ್ ಅಂತ ಹೇಳಿ ಹಿಂಗೆ ಬ್ಲಾಸ್ಟ್ ಆಗುತ್ತೆ. ಅವಾಗ ಅದ್ರಲ್ಲಿ ಇರುವಂತ ಸೀಡ್ಸ್ ಎಲ್ಲ ಏನಾಗುತ್ತೆ, ಹೊರಗಡೆ ಚಿಮ್ಮತ್ತೆ. ಸೊ ಅವಾಗ ಚಿಮ್ಮಿಟ್ಟು ಏನಾಗುತ್ತೆ, ಅಲ್ಲಿ ಅಕ್ಕಪಕ್ಕ ಇರುವಂತಹ ಸಾಯಿಲ್ ಲೇಯರ್ ಮೇಲೆ ಹೋಗಿ ಸೆಟ್ಲ್ ಆಗ್ಬಿಟ್ಟು ಆಮೇಲೆ ಅದು ಜರ್ಮಿನೇಟ್, ಫೇವರಬಲ್ ಕಂಡೀಷನ್ಸ್ ಎಲ್ಲ ಇದ್ದಾಗ ಜರ್ಮಿನೇಟ್ ಆಗುತ್ತೆ. ಸೊ ಈ ರೀತಿ ಡಿಸ್ಪರ್ಸಲ್ ಮೆಕ್ಯಾನಿಸಮ್ ಇರುತ್ತೆ. ಓಕೆನಾ, ಸೊ ರೀಕಾಲ್ ದ ಕ್ಲಾಸಿಫಿಕೇಶನ್ ಆಫ್ ಫ್ರೂಟ್ಸ್. ಅಂದ್ರೆ ಫ್ರೂಟ್ಸ್ ಟೈಪ್ ಯಾವ್ದ್ರಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಅದು, ಮತ್ತೆ ಯಾವುದು ಸೀಡ್ ಡಿಸ್ಪರ್ಸಲ್ ಮೆಕ್ಯಾನಿಸಮ್ ಬಗ್ಗೆ ನೀವು ಕಲ್ತಿದ್ದೀರಾ, ಅದನ್ನ ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಸ್ ದರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಅನ್ ಓವರಿ ಅಂಡ್ ದ ನಂಬರ್ ಆಫ್ ಸೀಡ್ಸ್ ಪ್ರೆಸೆಂಟ್ ಇನ್ ಅ ಫ್ರೂಟ್. ಸೊ ಏನ್ ಕೇಳ್ತಾ ಇದಾರೆ ಇಲ್ಲಿ, ಸೊ ದಿಸ್ ಇಸ್ locule and here many ovules are present. ovules ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಓವರಿ ಒಳಗಡೆ ನಾನು ಏನ್ ಬರ್ದಿದ್ದೀನಿ, ಓಕೆ, ಸೊ ದಿಸ್ ಇಸ್ ಓವರಿ, ದಿಸ್ ಇಸ್ ಓವ್ಯೂಲ್. ಓಕೆ, ಸೊ ಯಾವುದು ಇದು ಲಾಕ್ಯೂಲ್ ಇದೆ. ಸೊ ಲಾಕ್ಯೂಲ್ ಒಳಗಡೆ ಏನಿದೆ, ಇದೆಲ್ಲ ಓವ್ಯೂಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದು ಓವ್ಯೂಲ್ಸ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ವಿ, ಸೀಡ್ ಆಗುತ್ತೆ ಅಂತ ಹೇಳಿದ್ವಿ, ಹೌದಾ. ಸೊ ಹಂಗಂದ್ರೆ ನಂಬರ್ ಆಫ್ ಸೀಡ್ಸ್ ನಂಬರ್ ಆಫ್ ಓವ್ಯೂಲ್ಸ್ ನಂಬರ್ ಆಫ್ ಸೀಡ್ಸ್ ಏನಾದ್ರೂ ಲಿಂಕ್ ಇದೆನಾ ಅಂತ ಕೇಳ್ತಾರೆ. ಸೊ ಏನ್ ಹೇಳ್ಬೇಕು ಅಂತ ಅಂದ್ರೆ ನೋಡಿ, ಫರ್ಟಿಲೈಸೇಷನ್ ಆಗ್ಬಿಟ್ಟು ಪ್ರತಿ ಒಂದು ಓವ್ಯೂಲಿಗೂ ಕೂಡ ಫರ್ಟಿಲೈಸೇಷನ್ ಆದ್ರೆ ಎಲ್ಲ ಓವ್ಯೂಲ್ನು ಕೂಡ ಏನಾಗ್ಬೋದು, ಸೀಡ್ ಆಗ್ಬೋದು. ಕೆಲವೊಂದು ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಕೆಲವೊಂದು ಓವ್ಯೂಲಿಗೆ ಮೇಲ್ ಗ್ಯಾಮೆಟ್ ಬಂದು ಫ್ಯೂಸ್ ಆಗಿಲ್ಲ. ಸೊ ಅವಾಗ ಅದು ಓವ್ಯೂಲ್ ಹಂಗೆ ಉಳ್ಕೊಂಡು ಹೋಗ್ಬಿಡುತ್ತೆ, ಸೀಡ್ ಆಗೋದೇ ಇಲ್ಲ. ಓಕೆ, ಸೊ ಮೇ ಬಿ the number of ovule is equal to number of seeds
or maybe number of ovule is more than the number of seeds, but number of seeds will never be lesser than the number of ovule. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಗೊತ್ತಾಗಿಲ್ಲ ಅಂದ್ರೆ ಪಾಸ್ ಮಾಡಿ ಮತ್ತೊಂದ್ಸರಿ ಕೇಳಿ ಈ ಸೆಂಟೆನ್ಸ್ ನ ನೀವು ಬರ್ಕೊಳ್ಳಿ. ದಟ್ ವಿಲ್ ಬಿ ಗೋಯಿಂಗ್ ಟು ಆಸ್ಕ್ ಇನ್ ಅಸರ್ಷನ್ ರೀಸನ್ ಕ್ವೆಶನ್ಸ್ ಅಥವಾ ಹಾಟ್ಸ್ ಕ್ವೆಶನ್ಸ್ ಅಲ್ಲಿ ಈ ತರ ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. Okay, in most of the plants, by the time the fruit develops from the ovary, other floral parts degenerate and fall off. ಏನ್ ಹೇಳ್ತಾ ಇದ್ರೆ, ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒಂದು ಫ್ಲವರ್ ಅಲ್ಲಿ ಆಗ್ತಿರುವಂತ ಚೇಂಜಸ್, ಹೌದಾ? ಸೊ ಓವರ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ಓವರಿ ಒಳಗಡೆ ಏನಾಯ್ತು, ಓವಲ್ ಇದ್ದಿದ್ದು ಸೀಡ್ ಆಯ್ತು, ಓವರಿ ಇದ್ದಿದ್ದು ಫ್ರೂಟ್ ಆಯ್ತು. ಓಕೆ, ಸೊ ಬೇರೆ ಪಾರ್ಟ್ಸ್ ಇದೆ ಅಲ್ಲ ಫ್ಲವರ್ ಅಲ್ಲಿ, ಸ್ಟೈಲ್ ಇದೆ, ಮೇಲ್ಗಡೆ ಸ್ಟಿಗ್ಮಾ ಇದೆ, ಈ ಕಡೆ ಸ್ಟೆಮನ್ ಇದೆ. ಓಕೆ, ಸ್ಟೆಮನ್ ಅಲ್ಲಿ ಆಂಥರ್ ಫಿಲಮೆಂಟ್ ಇದೆ, ಪೆಟಲ್ಸ್ ಇದೆ, ಕೆಲಿಕ್ಸ್ ಇದೆ. ಓಕೆ, ಸೊ ಇದೆಲ್ಲ ಸ್ಟ್ರಕ್ಚರ್ಸ್ ಏನಾಗ್ಬಿಡುತ್ತೆ, ಉದ್ರೋಗ್ಬಿಡುತ್ತೆ. ಓನ್ಲಿ ಓವರಿ ಇದ್ದಿದ್ದು ಫ್ರೂಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಓಕೆನಾ, ಅದನ್ನ ಇಲ್ಲಿ ಹೇಳ್ತಾ ಇದ್ರು. ಸಪೋಸ್ ಕೆಲವೊಂದ್ಸರಿ ಏನಾದ್ರು ಈ ತರ ಡೆವಲಪ್ ಆಗ್ಬೇಕಾದ್ರೆ ಥೆಲಾಮಸ್ ಅಂತ ಅಂದ್ರೆ ರಿಸೆಪ್ಟಿಕಲ್ ಇರುತ್ತಲ್ಲ ಫ್ಲವರ್ ಅಲ್ಲಿ, ಅದು ಥೆಲಾಮಸ್ ಕೂಡ ಏನಾದ್ರು ಫ್ರೂಟ್ ಆಗ್ಬೇಕಾದ್ರೆ ಇನ್ವಾಲ್ವ್ ಆಗ್ಬಿಟ್ರೆ, ಓಕೆ, ಸೊ ಅಂತ ಫ್ರೂಟಿಗೆ ನಾವ್ ಏನಂತ ಕರಿತೀವಿ, ಫಾಲ್ಸ್ ಫ್ರೂಟ್. ಯಾಕಂದ್ರೆ ಬರೇ ಓವರಿ ಇರೋದು ಮಾತ್ರ ಫ್ರೂಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬೇಕಾಗಿತ್ತು, ಬೇರೆ ಎಲ್ಲಾ ಪಾರ್ಟ್ಸ್ ಆಫ್ ಫ್ಲವರ್ ಇಂದ ಉದುರ್ಬೇಕು. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, ಥೆಲಾಮಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಸ್ಟ್ರಕ್ಚರ್ ಆಗಿರ್ಬೋದು, ಫ್ರೂಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅದನ್ನು ಕೂಡ ಜೊತೆಗೆ ಬಂದ್ಬಿಡುತ್ತೆ. ಸೊ ಅಂತ ಫ್ರೂಟ್ಸ್ ಗೆ ನಾವೇನಂತ ಕರಿತೀವಿ, ಫಾಲ್ಸ್ ಫ್ರೂಟ್. ಅದಕ್ಕೆ ಎಕ್ಸಾಂಪಲ್ ಯಾವ್ದು, ಆಪಲ್ ಹೇಳಿ, ಆಪಲ್ ಅಲ್ಲಿ ಥೆಲಾಮಸ್. ಓಕೆ, ಹಾಗೆ ಸ್ಟ್ರಾಬೆರಿ ಅಲ್ಲಿನೂ ಕೂಡ, ಕ್ಯಾಶ್ಯೂ ಅಲ್ಲಿನೂ ಕೂಡ ಅದರಲ್ಲೆಲ್ಲ ಏನಾಗುತ್ತೆ, ಥೆಲಾಮಸ್ ಇನ್ವಾಲ್ವ್ ಆಗ್ಬಿಟ್ಟಿರುತ್ತೆ ಫ್ರೂಟ್ ಫಾರ್ಮೇಶನ್ ಆಗ್ಬೇಕಾದ್ರೆ. ಮೋಸ್ಟ್ ಫ್ರೂಟ್ಸ್ ಹಾವೆವರ್ ಡೆವಲಪ್ ಓನ್ಲಿ ಫ್ರಮ್ ದ ಓವರಿ ಅಂಡ್ ಆರ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಬರೀ ಓವರಿಯಿಂದ ಡೆವಲಪ್ ಆದ್ರೆ ಅದನ್ನ ಟ್ರೂ ಫ್ರೂಟ್ಸ್ ಅಂತ ಕರಿತೀವಿ. ಆಲ್ದೋ ಇನ್ ಮೋಸ್ಟ್ ಆಫ್ ದ ಸ್ಪೀಶೀಸ್ ಫ್ರೂಟ್ಸ್ ಆರ್ ದ ರಿಸಲ್ಟ್ಸ್ ಆಫ್ ಫರ್ಟಿಲೈಸೇಷನ್. ಫ್ರೂಟ್ ಫರ್ಟಿಲೈಸೇಷನ್ ಆದ್ಮೇಲೆ ಡೆವಲಪ್ ಆಗೋದು, ಬಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಫರ್ಟಿಲೈಸೇಷನ್ ಆಗಿಲ್ದಂಗೆನೆ ಫ್ರೂಟ್ಸ್ ಡೆವಲಪ್ ಆಗುತ್ತೆ. ಅಂತ ಫ್ರೂಟ್ಸ್ ಗೆ ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ. ಓಕೆ, ಕಾರ್ಪಿ ಅಂತ ಅಂದ್ರೆ ಏನು ಫ್ರೂಟ್ ಅಂತ. ಓಕೆ, ಸೊ ಇಲ್ಲಿ ಇನ್ ವಿಚ್ ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್, ಸಚ್ ಫ್ರೂಟ್ಸ್ ಆರ್ ನೋನ್ ಆಸ್ ವಾಟ್, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಎಕ್ಸಾಂಪಲ್ ಯಾವುದು ಇದಕ್ಕೆ, ಬನಾನಾ. ಪಾರ್ಥೆನೋಕಾರ್ಪಿ ಕ್ಯಾನ್ ಬಿ ಇಂಡ್ಯೂಸ್ಡ್ ಥ್ರೂ the application of growth hormones and such fruits are seedless. ನಾವು ಬೇಕಿದ್ರೆ ಪಾರ್ಥೆನೋಕಾರ್ಪಿನ ಆರ್ಟಿಫಿಷಿಯಲ್ ಆಗಿ ಇಂಡ್ಯೂಸ್ ಮಾಡಬಹುದು. ಹೇಗೆ ಅಂತ ಅಂದ್ರೆ, ಕೆಲವೊಂದು ಗ್ರೋತ್ ಹಾರ್ಮೋನ್ಸ್ ನ ನಾವು ಪ್ಲಾಂಟ್ ಗೆ ಸಿಡ್ಸಿದ್ರೆ ಫರ್ಟಿಲೈಸೇಷನ್ ಆಗಿಲ್ದಂಗೆನೆ ಓವರಿ ಇದ್ದಿದ್ದು ಏನಾಗುತ್ತೆ, ಫ್ರೂಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ. ಸೊ ಅವಾಗ ಅದ್ರೊಳಗಡೆ ಫರ್ಟಿಲೈಸೇಷನ್ ಆಗಿಲ್ಲ ಅಂತ ಹೇಳಿ ಅದ್ರೊಳಗಡೆ ಸೀಡ್ಸ್ ಇರೋದೇ ಇಲ್ಲ. ಸೊ ನಾವು ಬನಾನಾ ತಿನ್ಬೇಕಾದ್ರೆ ನಮಗೆ ಬ್ಲಾಕ್ ಚುಕ್ಕೆ ಕಾಣಿಸ್ತಿರುತ್ತಲ್ಲ, ಅದು ಸೀಡ್ಸ್ ಅಲ್ಲ ಮಕ್ಕಳೇ, ಅದು ಓವ್ಯೂಲ್ಸ್. ಸೊ ಓವ್ಯೂಲ್ಸ್ ಹಂಗೇನೆ ಇದೆ, ಫರ್ಟಿಲೈಸೇಷನ್ ಆಗಿಲ್ಲ, ಡೈರೆಕ್ಟ್ ಆಗಿ ಓವೆರಿ ಏನಾಗಿದೆ, ಫ್ರೂಟ್ ಆಗ್ಬಿಟ್ಟಿದೆ, ಹಣ್ಣಾಗಿದೆ. ಓಕೆ, ಸೊ ಗ್ರೀನ್ ಕಲರ್ ಇದ್ದಿರೋಂಥ ಬನಾನಾ ಹಣ್ಣಾಗ್ಬಿಟ್ಟಿರುತ್ತೆ, ಫ್ರೂಟ್ ಆಗುತ್ತೆ. ಬಟ್ ಅದ್ರೊಳಗಡೆ ಫರ್ಟಿಲೈಸೇಷನ್ ಅನ್ನೋ ಪ್ರೋಸೆಸ್ ಆಗಿಲ್ಲ. ಅಂದ್ರೆ ಪೋಲನ್ ಗ್ರೇನ್ ಬಂದು ಅದ್ರ ಜೊತೆಗೆ ಫ್ಯೂಸ್ ಆಗ್ಬಿಟ್ಟು ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಆ ಪ್ರೋಸೆಸ್ ಏನಿರುತ್ತಲ್ಲ ಅದು ಆಗದೇ ಇಲ್ಲ, ಡೈರೆಕ್ಟ್ ಆಗಿ ಹಣ್ಣಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಅದ್ರೊಳಗೆ ಡಾಟ್ ಏನ್ ಕಾಣಿಸ್ತಿರ್ತಲ್ಲ, ದಟ್ ಈಸ್ ಆಲ್ ನಥಿಂಗ್ ಬಟ್ ದೇ ಆರ್ ovules. Okay, seeds offer several advantages to angiosperms. Firstly, since reproductive process such as pollination and fertilization are independent of what, ನೋಡಿ, seeds angiosperm plants ಗೆ ಕೆಲವೊಂದು ಅಡ್ವಾಂಟೇಜಸ್ ಕೊಡು. ಫಸ್ಟ್ ಆಫ್ ಆಲ್ ಏನ್ ಹೇಳ್ತಾ ಇದಾರೆ, ರಿಪ್ರೊಡಕ್ಟಿವ್ process ಏನಾಗಿದೆ, ಪಾಲಿನೇಷನ್ ಆಗಿರ್ಬೋದು, ಫರ್ಟಿಲೈಸೇಷನ್ ಆಗಿರ್ಬೋದು, ಇದ್ಯಾವುದಕ್ಕೂ ನೀರು ಬೇಕಾಗಿರ್ಲಿಲ್ಲ. ಬಟ್ ಸೀಡ್ ಜರ್ಮಿನೇಷನ್ ಗೆ ವಾಟರ್ ಬೇಕಾಗಿದೆ. Also, seeds have better adaptive strategies for dispersal to new habitats and help the species to accommodate in the new environment. ಏನ್ ಹೇಳ್ತಾ ಇದ್ರೆ, ಸಪೋಸ್ ಈಗ ಸೀಡ್ಸ್ ಒಂದ್ ಪ್ಲೇಸ್ ಅಲ್ಲಿ ಗ್ರೋ ಆಗಿ ಅಲ್ಲೇನೆ ಇದೆ, ನಾವ್ ಆ ಸೀಡ್ಸ್ ನ ತಗೊಂಡೋಗ್ಬಿಟ್ಟು, ಪ್ಲಾಂಟ್ ಅಲ್ಲಿ ಇದೆ, ಸೊ ನಾವು ಸೀಡ್ಸ್ ನ ತಗೊಂಡೋಗ್ಬಿಟ್ಟು ಬೇರೆ ಎನ್ವಿರಾನ್ಮೆಂಟ್ ಇರೋ ಕಡೆ ಹಾಕಿದ್ವಿ. ಸೊ ಅಲ್ಲಿನೂ ಕೂಡ ಅದು ಚೆನ್ನಾಗಿ ಗ್ರೋ ಆಗುತ್ತೆ. ಅಂದ್ರೆ ಕಂಪಲ್ಸರಿ ಇಷ್ಟಿಷ್ಟೇ ಟೆಂಪರೇಚರ್ ಬೇಕು, ಇಷ್ಟಿಷ್ಟೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದಕ್ಕೆ ಡಿಪೆಂಡ್ ಆಗ್ಬೇಕು ಅಂತ ಇಲ್ಲ. ಸೊ ಎಂತದೇ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಹಾಕಿದ್ರು ಅದು ಚೆನ್ನಾಗಿ ಗ್ರೋ ಆಗುತ್ತೆ. ಹಂಗಂತ ಕಂಪ್ಲೀಟ್ ಡಿಫ್ರೆಂಟ್ ಅಂತ ಅಲ್ಲ, ಬಟ್ ಸ್ಲೈಟ್ ಲಿಟಲ್ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಟ್ ಕ್ಯಾನ್ ಬೇರ್ ಅಂಡ್ ಇಟ್ ಕ್ಯಾನ್ ಜರ್ಮಿನೇಟ್. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಸೀಡ್ಸ್ ಇನ್ angiosperms ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ ಕಂಪಲ್ಸರಿ ಆಗಿ. ಇದು ನಿಮಗೆ ಕ್ವೆಶನ್ಸ್ ಮಾಡಿ ಕೇಳ್ತಾರೆ. ಸಪೋಸ್ ಎಕ್ಸಾಂಪಲ್ ಯಾವ ರೀತಿ ಕೇಳಿದರೆ ಮುಂಚೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ, ಇಲ್ಲಿ ಇದನ್ನ ಸಿ ಅಂತ ಕೊಡ್ತಾರೆ.
ಓಕೆ, ಸೊ ಇದನ್ನ ಅವರು ಸ್ಟ್ರೈಕ್ ಔಟ್ ಮಾಡ್ಬಿಟ್ಟು ಸಿ ಅಂತ ಕೊಡ್ತಾರೆ. ಈಗ ನಿಮಗೆ ಕ್ವಶನ್ ಕೇಳ್ತಾರೆ ಫೈಂಡ್ ಔಟ್ ಸಿ ಅಂತ. ಸೊ ಸಿ ಏನು ಸ್ಟ್ರಕ್ಚರ್ ಅಂತ ಕಂಡುಹಿಡಬೇಕು. ಸೊ ಆ ರೀತಿ. ಓಕೆ, ಸೊ ನಾವು ಆಪಲ್ ಏನು ತಿಂತೀವಲ್ಲ ಅದು ಕಂಪ್ಲೀಟ್ ಏನು ಥಲಾಮಸ್ ಅದು. ಓಕೆ, ಸೊ ಆಕ್ಚುಯಲ್ ಫ್ರೂಟ್ ಯಾವ್ದಿರುತ್ತೆ ಅಂತ ಅದ್ರ ಒಳಗಡೆ ತೆಳ್ಳನ್ ಲೇಯರ್ ಇರುತ್ತಲ್ಲ ಬ್ರೌನ್ ಕಲರ್, ಇದು ಆಕ್ಚುಯಲ್ ಫ್ರೂಟ್. ಹಾಗೆ ಅದ್ರೊಳಗಡೆ ಇರುತ್ತಲ್ಲ ಇದು ಸೀಡ್. ಸೊ ದಿಸ್ ಇಸ್ ದ ಸೀಡ್ ಅಂಡ್ ದಿಸ್ ಇಸ್ ದ ಫ್ರೂಟ್. ದೆನ್ ವಾಟ್ ವಿ ಈಟ್, edible part of this apple is actually thalamus, and the same applies for this strawberry also. Okay, next. To colonize in other areas, seeds ಬಗ್ಗೆ ಮಾತಾಡ್ತಾ ಇರೋದು. Okay, as they have sufficient food reserves, young seedlings are nourished until they are capable of photosynthesis on their own. So seeds ಅಲ್ಲಿ ಯಾಕೆ ಅಷ್ಟೊಂದು ದಿನ ಆದ್ರೂನು ಹಂಗೇನೆ ಇರುತ್ತೆ ಅಂತಂದ್ರೆ ಅದ್ರೊಳಗೆ ಎಂಬ್ರಿಯೋ ಇದೆ ಮಕ್ಕಳೇ. ಓಕೆ, ಸೊ ಈ ಎಂಬ್ರಿಯೋ ಇದೆಲ್ಲ ಸೀಡ್ ನ ಏನು ಲೈವ್ ಆಗಿ ಇಡ್ಲಿಕ್ಕೆ ಏನು ಹೆಲ್ಪ್ ಆಗಿರುವಂತದ್ದು. ಸೊ ನೆಕ್ಸ್ಟ್ ಸೀಡ್ ಜರ್ಮಿನೇಟ್ ಆಗೋ ತನಕನು ಅದಕ್ಕೆ ಏನೆಲ್ಲ ಎನರ್ಜಿ ಬೇಕಿರುತ್ತೆ, ಏನೆಲ್ಲ ಫುಡ್ ಬೇಕಾಗಿರುತ್ತೆ, ಅದೆಲ್ಲ ಯಾವ್ದು ಕೊಡುತ್ತೆ, ಎಂಬ್ರಿಯೋ ಕೊಡುತ್ತೆ. ದ ಹಾರ್ಡ್ ಸೀಡ್ ಕೋಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಯಂಗ್ ಎಂಬ್ರಿಯೋ. ಸೊ ಸೀಡ್ ಒಳಗಡೆ ಇರುವಂತ ಎಂಬ್ರಿಯೋಗೆ ಪ್ರೊಟೆಕ್ಟ್ ಮಾಡಕ್ಕೆ ಹೊರಗಡೆ ಸೀಡ್ ಕೋಟು ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. Being products of sexual reproduction, they generate new genetic combination leading to variation. So sexual reproduction ಪ್ರಾಡಕ್ಟ್ ಯಾವುದು, ಸೀಡ್ ಆಗಿದೆ ಅಲ್ಲ. ಸೊ ಸೀಡ್ ಅಲ್ಲಿ ನ್ಯೂ ವೇರಿಯೇಷನ್ಸ್ ಇರುತ್ತೆ, ಅಂದ್ರೆ ನ್ಯೂ ಜೆನೆಟಿಕ್ ವೇರಿಯೇಷನ್ಸ್ ಇರುತ್ತೆ. ಸೊ ಹಂಗಾಗಿ ಇದು ಎಕ್ಸಾಕ್ಟ್ಲಿ ಪೇರೆಂಟ್ ಪ್ಲಾಂಟ್ ತರ ಕಾಣಿಸೋದಿಲ್ಲ, ಯಾಕಂದ್ರೆ ಮಿಯೋಸಿಸ್ ಆಗಿರುತ್ತೆ. ನಾವಾಗ್ಲೇ ಪ್ರೊಸೆಸ್ ನೋಡಿದ್ವಲ್ಲ, ಪ್ರತಿ ಮೇಲ್ ಗ್ಯಾಮೆಟ್ ಆಗ್ಬೇಕಾದ್ರೂ ಮಿಯೋಸಿಸ್ ಆಗುತ್ತೆ, ಮೆಗಾಸ್ಪೊರೋಜೆನೆಸಿಸ್. ಓಕೆ, ಹಾಗೆ ಮೈಕ್ರೋಸ್ಪೊರೋಜೆನೆಸಿಸ್ ಅಲ್ಲಿ ಏನಾಯ್ತು, ಮಿಯೋಸಿಸ್ ಆಯ್ತು. ಮಿಯೋಸಿಸ್ ಆಯ್ತು ಅಂದ್ರೆ ಏನರ್ಥ, ಕ್ರಾಸಿಂಗ್ ಓವರ್ ಆಗಿದೆ ಅಂತ ಅರ್ಥ. ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅಲ್ಲಿ ನೀವು ತಿಳ್ಕೊಂಡಿದ್ರೆ ಯಾವ ರೀತಿ ಜೀನ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅಂತ, ಕ್ರೋಮೋಸೋಮ್ ಅಲ್ಲಿರೋ. ರೈಟ್, ನೆಕ್ಸ್ಟ್. ಸೀಡ್ ಇಸ್ ದ ಬೇಸಿಸ್ ಆಫ್ ಅವರ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ಗೆ ಬೆನ್ನೆಲುಬು ಆಗಿರೋದು, ಮೇನ್ ಆಗಿ ಇರುವಂತಹದ್ದು ಬೇಸಿಕ್ ಸ್ಟ್ರಕ್ಚರ್ ಯಾವುದು, ಸೀಡ್ಸ್. ಡಿಹೈಡ್ರೇಷನ್ ಅಂಡ್ ಡಾರ್ಮೆನ್ಸಿ ಆಫ್ ಮೆಚೂರ್ ಸೀಡ್ಸ್ ಆರ್ ಕ್ರೂಷಿಯಲ್ ಫಾರ್ ಸ್ಟೋರೇಜ್ ಆಫ್ ಸೀಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫುಡ್ ಥ್ರೂಔಟ್ ದ ಇಯರ್ ಅಂಡ್ ಆಲ್ಸೋ ಟು ರೈಸ್ ಕ್ರಾಪ್ ಇನ್ ದ ನೆಕ್ಸ್ಟ್ ಸೀಸನ್. ಒಂದು ಫಾರ್ಮರ್ ಬೀಜಗಳನ್ನ ಬಿತ್ತನೆ ಮಾಡ್ಬೇಕು, ನೆಕ್ಸ್ಟ್ ಸೀಸನ್ಗೆ ಅವರು ಬಿತ್ತನೆ ಮಾಡ್ಬೇಕು ಅಂತ ಅಂದ್ರೆ ಸೀಡ್ ನ ಸ್ಟೋರ್ ಮಾಡಿ ಇಟ್ಕೊಂತಾರೆ. ಈ ಸರಿ ಬಂದಿರುವಂತಹ ಪ್ಲಾಂಟ್ ಇಂದ ಏನು ತೆಗ್ದಿರ್ತಾರಲ್ಲ ಸೀಡ್, ಅದನ್ನ ಸ್ಟೋರ್ ಮಾಡ್ತಾರೆ, ಮತ್ತೆ ಅದನ್ನ ನೆಕ್ಸ್ಟ್ ಸೀಸನ್ಗೆ ಅದನ್ನ ಮತ್ತೆ ಬಿತ್ತನೆ ಮಾಡ್ತಾರೆ. ಹಾಗೆ ನಾವು ಕೂಡ ಫುಡ್ ಗೆ ಯೂಸ್ ಮಾಡ್ತೀವಿ. ಸೊ ಇದೆಲ್ಲದಕ್ಕೂ ಮೇನ್ ಕಾರಣನೇ ಯಾವುದು ಅಂದ್ರೆ ಸೀಡ್ ಡಿಹೈಡ್ರೇಟ್ ಆಗಿರೋದು ಮತ್ತೆ ಡಾರ್ಮೆಂಟ್ ಸ್ಟೇಜ್ ಗೆ ಹೋಗಿರೋದು. ಸೊ ಹಂಗಾಗಿ ನಾವು ಇದನ್ನ ಬಹಳ ವರ್ಷಗಟ್ಲೆ, ತಿಂಗಳಗಟ್ಲೆ ಇದನ್ನ ಸ್ಟೋರ್ ಮಾಡಬಹುದು ಮತ್ತೆ ಯೂಸ್ ಮಾಡ್ಕೋಬಹುದು ಬೇಕಾದಾಗ. ಕ್ಯಾನ್ ಯು ಇಮ್ಯಾಜಿನ್ ಅಗ್ರಿಕಲ್ಚರ್ ಇನ್ ದ ಆಬ್ಸೆನ್ಸ್ ಆಫ್ ಸೀಡ್ಸ್? ಸೀಡ್ಸ್ ಇಲ್ದಾನೆ ಅಗ್ರಿಕಲ್ಚರ್ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಪ್ರತಿ ಸರಿನೂ ಪ್ಲಾಂಟ್ ಹೊಸದಾಗಿ ಇಡಬೇಕಾಗುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ದಟ್ ಅಂತ ಹೇಳ್ತಾ ಇದ್ದಾರೆ. ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಸೀಡ್ಸ್ which germinate straight away soon after formation and cannot be stored. ಅಥವಾ ಸೀಡ್ಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಕ್ಷಣನೇ ಅದು ಏನ್ ಮಾಡಿಬಿಡ್ಬೇಕು, ನಾವು ಜರ್ಮಿನೇಟ್ ಮಾಡಿಬಿಡ್ಬೇಕು, ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೆಂಗ್ ಅನ್ಸುತ್ತೆ ಅಲ್ವಾ? ಪ್ರತಿ ಸರಿನೂ ಸೀಡ್ಸ್ ಬರ್ತಿದ್ದಂಗೆ ನಾವು ಅದನ್ನ ಮತ್ತೊಂದ್ಸರಿ ಬೆಳೆಸಬೇಕಾಗುತ್ತೆ, ಮತ್ತೆ ಪ್ಲಾಂಟ್ ಬರ್ಬೇಕು, ಅಲ್ಲಿ ತನಕ ಮತ್ತೆ ಕಾಯ್ಬೇಕು. ನಾವು ಸೀಡ್ ಸ್ಟೋರ್ ಮಾಡೋದೇ ಇಲ್ಲ ಅಂತಂದ್ರೆ ಎಷ್ಟೆಲ್ಲ ಡಿಫಿಕಲ್ಟ್ ಆಗ್ತಾ ಇತ್ತು. ದಿಸ್ ಥಿಂಗ್ ಹೇಳ್ತಾ ಇದ್ರೆ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸೀಡ್ಸ್ ಅಂತ ಹೇಳ್ತಾ ಇದ್ದಾರೆ. Okay, so how long do the seeds remain alive after they are dispersed? Question ಕೇಳ್ತಾರೆ, ಸೀಡ್ಸ್ ಒಂದ್ಸರಿ ಪ್ಲಾಂಟ್ ಇಂದ ತೆಗೆದ್ಮೇಲೆ ಎಷ್ಟು ದಿನಗಳು, ಎಷ್ಟು ವರ್ಷಗಳ ಕಾಲ ಇರುತ್ತೆ? ಕೆಲವೊಂದು ವರ್ಷಗಳ ಕಟ್ಲೆ ಇರುತ್ತೆ, ಕೆಲವೊಂದು ತಿಂಗಳ ಕಟ್ಲೆ ಇರುತ್ತೆ. ಓಕೆ, ಸೊ ದಿಸ್ ಪೀರಿಯಡ್ ಅಗೇನ್ ವೇರೀಸ್ ಗ್ರೇಟ್ಲಿ. ನೋಡಿ ಹೇಳ್ತಾ ಇದ್ರಲ್ಲ, ಇದು ಚೇಂಜ್ ಆಗ್ತಾ ಇರುತ್ತೆ. ಇನ್ ಅ ಫ್ಯೂ ಸ್ಪೀಶೀಸ್ ದ ಸೀಡ್ಸ್ ಲೂಸ್ ವಯಬಿಲಿಟಿ ವಿದಿನ್ ಅ ಫ್ಯೂ ಮಂತ್ಸ್. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ತಿಂಗಳ ಆದ್ಮೇಲೆ ಸೀಡ್ಸ್ ಹೋಗ್ಬಿಡತ್ತೆ, ಸತ್ತೋಗುತ್ತೆ. ಓಕೆ, ಸೊ ಅದನ್ನ ನಮಗೆ ಮತ್ತೆ ಜರ್ಮಿನೇಟ್ ಮಾಡಕ್ಕೆ ಆಗೋದಿಲ್ಲ. ಸೀಡ್ಸ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಲೈಫ್ ಫಾರ್ ಸೆವರಲ್ ಇಯರ್ಸ್. ಬಟ್ ತುಂಬಾ ಪ್ಲಾಂಟ್ಸ್ ನ ಸೀಡ್ಸ್ ಏನಾಗುತ್ತೆ, ಬಹಳ ವರ್ಷಗಟ್ಟಲೆ ಅದು ಹಾಗೇನೆ ಇರುತ್ತೆ. ಸಮ್ ಸೀಡ್ಸ್ ಕ್ಯಾನ್ ರಿಮೇನ್ ಅಲೈವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಗಟ್ಲೆ ಅದು ಹಂಗೇನೆ ನಾವು ಸ್ಟೋರ್ ಮಾಡಬಹುದು. ಓಕೆ, ಸೊ ದೇರ್ ಆರ್ ಸೆವರಲ್ ರೆಕಾರ್ಡ್ಸ್ ಆಫ್ ವೆರಿ ಓಲ್ಡ್ ಎಟ್ ವಯಬಲ್ ಸೀಡ್ಸ್. ಕೆಲವೊಂದು ಅದಕ್ಕೆ ರೆಕಾರ್ಡ್ ಕೂಡ ಇದೆ. ದ ಓಲ್ಡೆಸ್ಟ್ is that of the lupin. ಇದು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬಾ 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 ಇಂಪಾರ್ಟೆಂಟ್. ನಿಮ್ಗೆ ತುಂಬಾ ಸರಿ ಇದನ್ನ ಕೇಳಿದ್ದಾರೆ, ಯಾವುದು, ಲ್ಯೂಪಿನ್. ಓಲ್ಡೆಸ್ಟ್ ಇರೋದು ಯಾವುದು ಸೀಡ್ ಅಂದ್ರೆ ಇಲ್ಲಿ ತನಕ ಅಂದ್ರೆ ಲ್ಯೂಪಿನ್. ಲುಪಿನಸ್ ಆರ್ಟಿಕ್ಯುಲಸ್ ಇದು ಇದರ ಸೈಂಟಿಫಿಕ್ ನೇಮ್. ಎಕ್ಸ್ಕವೇಟೆಡ್ ಫ್ರಮ್ ಎಲ್ಲಿ ಅಂತಾನು ಕೂಡ ಕೇಳ್ತಾರೆ, ಆರ್ಟಿಕ್ ಟಂಡ್ರಾ. ಅಲ್ಲಿಂದ ಅವರು ತೆಗ್ದಿರೋಂಥದ್ದು, ಅಲ್ಲಿ ಸಿಕ್ಕಿರೋಂಥದ್ದು ಸೀಡ್. ಓಕೆ, ಯಾವುದು ಅಂತ ಅಂದ್ರೆ ಲುಪಿನಸ್ ಆರ್ಕ್ಟಿಕಸ್. ಓಕೆ,
So the seed germinated and flowered after an estimated record of 10,000 years of dormancy. ಮಣ್ಣಲ್ಲಿ 10,000 ಇಯರ್ಸ್ ತನಕ ಹಂಗೇನೆ ಇತ್ತು, 10,000 ವರ್ಷ ಹಿಂದೆ ಇರೋ ಸೀಡ್ ಇವಾಗ ಸಿಕ್ಕಿದೆ. ಅದನ್ನ ತಗೊಂಡು ನಾವು ಎಕ್ಸಾಕ್ಟ್ ಅದಕ್ಕೆ ಏನ್ ಟೆಂಪರೇಚರ್ ಬೇಕು ಅದೆಲ್ಲ ಕೊಟ್ಟಾಗ ಅದೇನಾಗಿದೆ, ಜರ್ಮಿನೇಟ್ ಆಗಿ ಪ್ಲಾಂಟ್ ಬಂದು ಫ್ಲವರ್ ಕೂಡ ಆಗಿದೆ. ಅಂದ್ರೆ ಅಷ್ಟು ವರ್ಷ ಅದು ಯಾವ್ದ್ರಲ್ಲಿ ಇತ್ತು, ಡಾರ್ಮೆಂಟ್ ಅಲ್ಲೇನೆ ಇತ್ತು. ಓಕೆನಾ. ನೆಕ್ಸ್ಟ್, a recent record of 2,000 years old viable seed is of the date palm. ಅದು ಆದ್ಮೇಲೆ ನೆಕ್ಸ್ಟ್ ಸಿಕ್ಕಿರೋದು ರೀಸೆಂಟ್ ಆಗಿ ಯಾವುದು ಅಂತಂದ್ರೆ ಡೇಟ್ ಪಾಮ್. 2,000 ವರ್ಷಗಳ ಹಿಂದೆನ ಖಜೂರಿನ ಬೀಜ ಸಿಕ್ಕಿತ್ತು, ಅದನ್ನ ಮತ್ತೆ ವಾಪಸ್ ಜರ್ಮಿನೇಷನ್ ಮಾಡಿ ಗಿಡ ಆಗಿ ಮರ ಆಗಿ ಬೆಳೆದಿದೆ. ಸೊ ಫೀನಿಕ್ಸ್ ಡಾಕ್ಟಿಲಿಫೆರಾ ಡಿಸ್ಕವರ್ಡ್ ಡ್ಯೂರಿಂಗ್ ದ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಟ್ ಕಿಂಗ್ ಹೆರಾಡ್ಸ್ ಪ್ಯಾಲೇಸ್ ನಿಯರ್ ದ ಡೆಡ್ ಸಿ. ಓಕೆ, ಸೊ ಇದು ಹೇಳ್ತಾ ಇರೋದು ಯಾವ್ದು ಅಂದ್ರೆ ಡೇಟ್ ಪಾಮ್ ಇಂದು ಖಜೂರ್ ಪ್ಲಾಂಟ್ ಇಂದ ಹೇಳ್ತಾ ಇದ್ರೆ. ಸೊ ಇದು ಎಲ್ಲಿ ಸಿಕ್ಕಿತ್ತು ಅಂತ ಅಂದ್ರೆ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್, ಉತ್ಖನನ ಮಾಡ್ಬೇಕಾದ್ರೆ. ಓಕೆ, ಎಲ್ಲಿ ಅಂದ್ರೆ ಕಿಂಗ್ ಹೆರಾಡ್ಸ್ ಪ್ಯಾಲೇಸ್, ಎಲ್ಲಿ ಡೆಡ್ ಸಿ ಹತ್ರ. ಸೊ ಅಲ್ಲಿ ಅವ್ರ ಪ್ಯಾಲೇಸ್ ಹತ್ರ ಏನೋ ಎಕ್ಸ್ಕವೇಷನ್ ಮಾಡ್ತಾ ಇದ್ರು, ಅಲ್ಲಿ ಸಿಕ್ಕಿರುವಂತಹದ್ದು ಇದು ಸೀಡ್ 2,000 ವರ್ಷ ಹಿಂದಿಂದು. ಅದು ಇವಾಗಲೂ ಕೂಡ ಜರ್ಮಿನೇಟ್ ಆಗಿ ಪ್ಲಾಂಟ್ ಬಂದು ಮರ ಕೂಡ ಆಗಿದೆ. ಸೊ ಆಫ್ಟರ್ completing a brief account of sexual reproduction of flowering plants, it would be worth attending to comprehend the enormous reproductive activity of some flowering plants by asking the following questions ಕೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. How many eggs are present in an embryo sac? ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ಎಗ್ ಇರುತ್ತೆ ಮಕ್ಕಳೇ ಅಂತ ಕೇಳ್ತಾರೆ. ಆನ್ಸರ್ ಏನಪ್ಪಾ? 1. How many embryo sac are present in an ovule? ಒಂದು ಓವ್ಯೂಲ್ ಅಲ್ಲಿ ಎಷ್ಟು ಎಂಬ್ರಿಯೋ ಸ್ಯಾಕ್ ಇರುತ್ತೆ ಮಕ್ಕಳೇ? ಒಂದೇ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಸೊ ದಟ್ ಈಸ್ ಆನ್ಸರ್ ಇಲ್ಲಿ 1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್, ಹೌ ಮೆನಿ ಓವ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಆನ್ ಓವರಿ? ಸೊ ಓವ್ಯೂಲ್ಸ್ ಎಷ್ಟು ಇರ್ಬೋದು? ಓವ್ಯೂಲ್ ಒಂದಾದ್ರೂ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಆದ್ರೂ ಇರ್ಬೋದು. 1 to many ಅಂತ ಬರ್ಕೊಳ್ಳಿ. ಹೌ ಮೆನಿ ಓವರೀಸ್ ಆರ್ ಪ್ರೆಸೆಂಟ್ ಇನ್ ಅ ಟಿಪಿಕಲ್ ಫ್ಲವರ್? ಒಂದು ಫ್ಲವರ್ ಅಲ್ಲಿ ಎಷ್ಟು ಓವರಿ ಇರ್ಬೋದು? ಒಂದ್ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಯಾಕಂದ್ರೆ ಪಿಸ್ಟಲ್ ಜಾಸ್ತಿ ಇತ್ತು ಅಂದ್ರೆ ನೋಡಿ ಈ ರೀತಿ ನಾವು ಎಕ್ಸಾಂಪಲ್ ನೋಡಿದ್ವಲ್ಲ, ಅಪೋಕಾರ್ಪಸ್. ಓಕೆ, ಏನು ಯಾವುದು ಪಿಸ್ಟಲ್ಸ್ ನೋಡಿದ್ವಲ್ಲ, ಸೊ ಈ ರೀತಿ ಇತ್ತು. ಯಾವುದು? ಮೈಖೇಲಿಯಾ. ಓಕೆ, ಇನ್ನೊಂದು ಸಿಂಕಾರ್ಪಸ್ ಅಂತಾನು ಕೂಡ ಇತ್ತು, ಹೌದಾ? ಸೊ ಮಲ್ಟಿಕಾರ್ಪಲರಿ ಸಿಂಕಾರ್ಪಸ್, ಕಾರ್ಪೆಲರಿ ಅಪೋಕಾರ್ಪಸ್. ಅಂದ್ರೆ ಜಾಸ್ತಿ ಕಾರ್ಪಲ್ಸ್ ಇದೆ, ಜಾಸ್ತಿ ಕಾರ್ಪಲ್ಸ್ ಇದೆ ಅಂದ್ರೆ ಜಾಸ್ತಿ ಓವರಿ ಇದೆ ಅಂತ ಅರ್ಥ. ಸೊ ಇಲ್ಲೂ ಕೂಡ 1 to many ಅಂತ ಬರ್ಕೋಬಹುದು. ಹೌ ಮೆನಿ ಫ್ಲವರ್ ಆರ್ ಪ್ರೆಸೆಂಟ್ ಆನ್ ಅ ಟ್ರೀ ಅಂಡ್ ಸೋ. ಸೊ ಈ ರೀತಿ ನೀವು ನೋಡಿದಾಗ ಒಂದು ಮರಕ್ಕೆ ಒಂದೇ ಫ್ಲವರ್ ಇರುತ್ತೆ, ಕೆಲವೊಂದಕ್ಕೆ ಒಂದೇ ಬರುತ್ತೆ, ಕೆಲವೊಂದಕ್ಕೆ ಜಾಸ್ತಿ ಬರುತ್ತೆ. ಗೊತ್ತಾಗ್ತಿದೆ? ಸೊ ಎಷ್ಟು ಫ್ಲವರ್ಸ್ ಇರುತ್ತೆ ಅದರಲ್ಲಿ, ಮತ್ತೆ ಓವರಿ ಎಷ್ಟಿರುತ್ತೆ, ಓವರಿ ಒಳಗಡೆ ಓವ್ಯೂಲ್ ಎಷ್ಟಿರುತ್ತೆ, ಓವ್ಯೂಲ್ ಒಳಗಡೆ ಎಂಬ್ರಿಯೋ ಸಾಕ್ ಎಷ್ಟಿರುತ್ತೆ, ಎಂಬ್ರಿಯೋ ಸಾಕ್ ಒಳಗಡೆ ಎಗ್ ಎಷ್ಟಿರುತ್ತೆ, ಈ ರೀತಿ ಕ್ವಶನ್ ನ ಅವರು ಕೇಳಿದರೆ ಎಲ್ಲ ರಿಕಾಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಎಲ್ಲದಕ್ಕೂ ಈಗ ಆನ್ಸರ್ ನಿಮಗೆ ಹೇಳ್ಕೊಟ್ಟೆ, ನೀವು ಇಲ್ಲಿ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್, ಇನ್ ಸಮ್ ಪ್ಲಾಂಟ್ಸ್ ಥಾಲಮಸ್ ಕಾಂಟ್ರಿಬ್ಯೂಟ್ಸ್ ಟು ಫ್ರೂಟ್ ಫಾರ್ಮೇಶನ್. ಸಚ್ ಫ್ರೂಟ್ಸ್ ಆರ್ ಕಾಲ್ಡ್ ಆಸ್. ಅಂತ ಫ್ರೂಟ್ಸ್ ಗೆ ನಾವ್ ಏನಂತ ಕರಿತೀವಿ? ದೇ ಆರ್ ನೋನ್ ಆಸ್ ವಾಟ್ ಮಕ್ಕಳೇ? ಫಾಲ್ಸ್ ಫ್ರೂಟ್. ಎಕ್ಸಾಂಪಲ್ ಯಾವಾಗ ಕೇಳಿರೋದು? 2020ಗೆ ಕೇಳಿದ್ದಾರೆ. ನೆಕ್ಸ್ಟ್, ಕ್ಯಾನ್ ಯು ಥಿಂಕ್ ಆಫ್ ಸಮ್ ಪ್ಲಾಂಟ್ಸ್ ಇನ್ ವಿಚ್ ಫ್ರೂಟ್ ಕಂಟೈನ್ ವೆರಿ ಲಾರ್ಜ್ ನಂಬರ್ ಆಫ್ ಸೀಡ್ಸ್? ತುಂಬಾ ಸೀಡ್ಸ್ ಯಾವ್ದ್ರಲ್ಲಿ ನೋಡಿದ್ರ? ಪಪ್ಪಾಯಲ್ಲಿ ನೋಡಿದ್ರ ಅಲ್ವಾ? ಓಕೆ, ಸೊ ಆ ರೀತಿ ಸ್ವಲ್ಪ ನೋಡಿ ಯೋಚನೆ ಮಾಡಿ ಯಾವ್ಯಾವ್ದ್ರಲ್ಲಿ ಜಾಸ್ತಿ ಸೀಡ್ಸ್ ಇತ್ತು ಅಂತ. ಆರ್ಕಿಡ್ ಫ್ರೂಟ್ಸ್ ಆರ್ ಒನ್ ಸಚ್ ಕ್ಯಾಟಗರಿ ಅಂಡ್ ಈಚ್ ಫ್ರೂಟ್ ಕಂಟೈನ್ ಥೌಸಂಡ್ಸ್ ಆಫ್ ಟೈನಿ ಸೀಡ್ಸ್. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಅದು ನೀವು ದೊಡ್ಡ ಫ್ರೂಟ್ ಅಂದ್ರೆ ಪಪ್ಪಾಯ, ಬಟ್ ಚಿಕ್ಕದು ಯಾವುದು ಪ್ಲಾಂಟ್ ಅಂದ್ರೆ ಆರ್ಕಿಡ್ಸ್. ಓಕೆ, ಸೊ ಈ ಆರ್ಕಿಡ್ಸ್ ಅಂದ್ರೆ ಆರ್ನಮೆಂಟಲ್ ಪ್ಲಾಂಟ್ಸ್, ಇದು ಡೆಕೋರೇಷನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಎಷ್ಟಿರುತ್ತೆ ಅಂತಂದ್ರೆ ಥೌಸಂಡ್ಸ್ ಆಫ್ ಸೀಡ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸಿಮಿಲರ್ ಇಸ್ ದ ಕೇಸ್ ಇನ್ ಫ್ರೂಟ್ಸ್ ಆಫ್ ಸಮ್ parasitic species such as ಓರೋಬ್ರಾಂಕಿ. ಇನ್ನೊಂದು ಪ್ಲಾಂಟ್ ಹೇಳ್ತಾ ಇದ್ರೆ ಪ್ಯಾರಾಸಿಟಿಕ್ ಪ್ಲಾಂಟ್. ಇದು ಅಂದ್ರೆ ಅದು ಡೆವಲಪ್ ಆಗ್ಬೇಕು. ಯೂಶಲಿ ಪ್ಲಾಂಟ್ ಅಂದ್ರೆ ಏನ್ ಹೇಳಿ, ಅದಾಗದೆ ಫುಡ್ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಬಟ್ ಈ ಪ್ಲಾಂಟ್ ಇದೆಲ್ಲ ಬೇರೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಫುಡ್ಗೆ. ಅಂತ ಪ್ಲಾಂಟ್ಗೆ ನಾವೇನಂತ ಕರಿತೀವಿ? ಪ್ಯಾರಾಸಿಟಿಕ್ ಪ್ಲಾಂಟ್ ಅಂತ ಕರಿತೀವಿ. ಸೊ ಓರೋಬ್ರಾಂಕಿ ಅಂಡ್ ಸ್ಟ್ರೈಗಾ. ಹ್ಯಾವ್ ಯು ಸೀನ್ ಆರ್ ಟೈನಿ ಸೀಡ್ ಆಫ್ ಫೈಕಸ್? ಫೈಕಸ್ ಅಂದ್ರೆ ಅಂಜೀರ್. ಅಂಜೀರ್ ಒಳಗಡೆ ಎಷ್ಟಿರುತ್ತೆ ಮಕ್ಕಳೇ? ತುಂಬಾ ಇರುತ್ತೆ ಸೀಡ್ಸ್, ಹೌದಲ್ವಾ? ಹೌ ಲಾರ್ಜ್ ಈಸ್ ದ ಟ್ರೀ ಆಫ್ ಫೈಕಸ್ ಡೆವಲಪ್ ಫ್ರಮ್ ದಟ್ ಟೈನಿ ಸೀಡ್? ಅಲ್ವಾ? ಒಂದು ಚಿಕ್ಕ ಸೀಡ್, ಈ ಅಂಜೀರ್ ಒಳಗಡೆ ಇರುವಂತ ಚಿಕ್ಕ ಸೀಡ್ ನ ನಾವು ಮಣ್ಣೊಳಗಡೆ ಹಾಕಿದ್ರೆ ಎಷ್ಟು ದೊಡ್ಡ ದೈತ್ಯವಾದ ಮರ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೌ ಮೆನಿ ಬಿಲಿಯನ್ಸ್ ಆಫ್ ಸೀಡ್ಸ್ ಡಸ್ ಈಚ್ ಫೈಕಸ್ ಟ್ರೀ ಪ್ರೊಡ್ಯೂಸ್? ಹಂಗಂದ್ರೆ ಒಂದು ಟ್ರೀ ಇಂದ ಎಷ್ಟು ಬಿಲಿಯನ್ ಸೀಡ್ ಗಳು ಕಟ್ರೆ ಪ್ರೊಡ್ಯೂಸ್ ಆಗ್ಬೋದು. Can you imagine any other example in which such a tiny structure can produce such a large biomass over the years? So ನೀವು ಯೋಚನೆ ಮಾಡಿ,
ಒಂದು ಚಿಕ್ಕ ಸ್ಟ್ರಕ್ಚರ್ ದೊಡ್ಡ ದೊಡ್ಡ ಮರ ಆಗ್ಬಿಟ್ಟು ಅದರಲ್ಲಿ ತುಂಬಾ ಫ್ರೂಟ್ಸ್ ಆಗಿ ಪ್ರತಿಯೊಂದು ಫ್ರೂಟ್ಸ್ ಅಲ್ಲೂ ತುಂಬಾ ಸೀಡ್ಸ್ ಈ ರೀತಿ ಬಿಲಿಯನ್ಸ್ ಗಟ್ಟಲೆ ಸೀಡ್ಸ್ ಇರುವಂತದ್ದು ಎಕ್ಸಾಂಪಲ್ ಆದ್ರೂ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆನಪಾದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂತೀನಿ. ಗೊತ್ತಿದೆ ಸ್ಟಿಲ್ ಇಫ್ ಯು ಆರ್ ರೈಟ್ ಆರ್ ರಾಂಗ್ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ರೈಟ್. ನೆಕ್ಸ್ಟ್ ಅಪೋಮಿಕ್ಸಿಸ್ ಮತ್ತೆ ಪಾಲಿಎಂಬ್ರಿಯೋನಿ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಡೀಟೇಲ್ ಆಗಿ ಅದರಲ್ಲಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿಸಿದೀನಿ. ಸೊ ಈಗ ನಾನು ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾನು ಸಮ್ಮರಿನೂ ಹೇಳ್ಬೇಕು ಮತ್ತೆ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಸೊ ಅಪೋಮಿಕ್ಸಿಸ್ ಮತ್ತೆ ಪಾಲಿಎಂಬ್ರಿಯೋನಿ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಆ ವಿಡಿಯೋನ ನೋಡಿ, ಅದನ್ನು ಕೂಡ ಇದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. Okay, so all those seeds in general are the products of fertilization. A few flowering plants such as some species of Asteraceae and grasses have evolved a special mechanism to produce seeds without fertilization called apomixis. So usually seeds sexual reproduction in a product. ಹೌದಾ? ಸೊ ಸೀಡ್ಸ್ ಫರ್ಟಿಲೈಸೇಷನ್ ಆದ್ಮೇಲೆ ಬರುವಂತದ್ದು. ಬಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಎಕ್ಸಾಂಪಲ್ ಯಾವ್ದು ಹೇಳ್ತಾರೆ, ಆಸ್ಟ್ರೇಸಿ ಮತ್ತೆ ಗ್ರಾಸಸ್, ಅದರಲ್ಲಿ ಏನಾಗುತ್ತೆ ಫರ್ಟಿಲೈಸೇಷನ್ ಆಗಿಲ್ದಂಗೆ ಸೀಡ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಅಂತ ಪ್ರೊಸೆಸ್ ನಾವೆಂತ ಕರ್ತೀವಿ ಅಪೋಮಿಕ್ಸಿಸ್. ವಾಟ್ ಇಸ್ ಫ್ರೂಟ್ ಪ್ರೊಡಕ್ಷನ್ ವಿದೌಟ್ ಫರ್ಟಿಲೈಸೇಷನ್ ಕಾಲ್ಡ್? ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಇದಕ್ಕೆ ಏನಂತ ಕರ್ತೀವಿ? ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಆನ್ಸರ್ ತಿಳಿಸಿ. ಫ್ರೂಟ್ ಪ್ರೊಡಕ್ಷನ್ ವಿತೌಟ್ ಫರ್ಟಿಲೈಸೇಷನ್ ಗೆ ಏನಂತ ಕರಿತೀವಿ ಅಂತ. Thus, apomixis is a form of asexual reproduction that mimics sexual reproduction. Apomixis actually asexual process ಆಗಿದೆ, ಅದು sexual process ಅನ್ನ ಸೇಮ್ ಕಾಪಿ ಮಾಡ್ತಾ ಇದೆ. Okay, there are several ways of development of apomictic seeds. Apomictic seeds ಹೆಂಗಾದ್ರೂ ಡೆವಲಪ್ ಆಗ್ಬೋದು. Okay, so example ನಾನು ಹೇಳ್ತೀನಿ ನೋಡಿ, ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. Okay, so ಮೆಗಾಸ್ಪೋರ್ ಮದರ್ ಸೆಲ್ ಅಲ್ಲಿ ಏನಾಗುತ್ತೆ, ಮಿಯೋಸಿಸ್ ಆಗದೇ ಇಲ್ಲ, ಡೈರೆಕ್ಟ್ ಆಗಿ ಏನ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ, ಮೆಗಾಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ. ಈ ಮೆಗಾಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ, ಎಂಬ್ರಿಯೋ ಸ್ಯಾಕ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಂಗಾಗಿ ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಗ್ಸ್ ಅಲ್ಲಿ ಇದೆಲ್ಲ ಏನಿರುತ್ತಲ್ಲ ಅದೆಲ್ಲ ಯಾವ ಕಂಡೀಷನ್ ಇರುತ್ತೆ ಮಕ್ಕಳೇ, ಡಿಪ್ಲಾಯ್ಡ್ ಇರುತ್ತೆ. ಯಾಕಂದ್ರೆ ಮೆಗಾಸ್ಪೋರ್ ಅಲ್ಲಿ ಮಿಯೋಸಿಸ್ ಆಗೇ ಇಲ್ಲ. ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಆಗಿಲ್ಲ ಅಂತಂದ್ರೆ ಮೆಗಾಸ್ಪೋರ್ನು ಕೂಡ ಏನಿರುತ್ತೆ, ಡಿಪ್ಲಾಯ್ಡ್. ಇದರಿಂದ ಬರುವಂತ ಎಂಬ್ರಿಯೋ ಸ್ಯಾಕ್ನು ಕೂಡ ಏನಿರುತ್ತೆ, ಡಿಪ್ಲಾಯ್ಡ್. ಓಕೆ, ಸೊ ಫರ್ಟಿಲೈಸೇಷನ್ ಆಗಿಲ್ಲ, ಸೊ ಹಂಗಾಗಿ ಎಗ್ಸ್ ಅಲ್ಲಿ ಏನಿರುತ್ತೆ, ಡಿಪ್ಲಾಯ್ಡ್ ಇರುತ್ತೆ. ನೆಕ್ಸ್ಟ್ ಅದೇ ಎಗ್ಸ್ ಅಲ್ಲಿ ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಸೊ ಎಂಬ್ರಿಯೋ ಡಿಪ್ಲಾಯ್ಡ್ as usual condition. Next embryo development agi next ಏನಾಗ್ಬಿಡುತ್ತೆ, seed ಆಗುತ್ತೆ. Okay, so got this. Next, in some species the diploid egg cell is formed without reduction division and develop into the embryo without fertilization. ನಾನು ಈಗ ಹೇಳಿದ್ನಲ್ಲ ಅದನ್ನೇ ಹೇಳ್ತಾ ಇದೆ. More often as in many citrus and mango. ಈಗ ಮತ್ತೆ ಇನ್ನೊಂದು ಟಾಪಿಕ್, ಸಿಟ್ರಸ್ ಮತ್ತೆ ಮ್ಯಾಂಗೋ ಅಲ್ಲಿ ಏನಾಗುತ್ತೆ, varieties of some nucellar cells surrounding the embryo sac start dividing, protrude into the embryo sac and develop into the embryos. So usually ಏನಾಗುತ್ತೆ, this is ovule ಮಕ್ಕಳೇ. So ovule ಅಲ್ಲಿ surrounding full cells ಏನಿರುತ್ತೆ ಹೇಳಿ, that is nucellar cells ಇರುತ್ತೆ. Okay, so ಇದರಲ್ಲಿ ಮಧ್ಯಕ್ಕೆ ಏನಿರುತ್ತೆ, this is embryo sac. embryo sac ಅಲ್ಲಿ embryo develop ಆಗಿರುತ್ತೆ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, okay, so ಇನ್ನೊಂದು ಕಲರ್ ಇದೆ ರೆಡ್. ಸೊ ಈ ನ್ಯೂಸೆಲ್ಲರ್ ಸೆಲ್ಸ್ ಇದೆಲ್ಲ, ನ್ಯೂಸೆಲ್ಲರ್ ಸೆಲ್ಸ್ ಎಂಬ್ರಿಯೋ ಒಳಗಡೆ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನ್ಯೂಸೆಲ್ಲರ್ ಸೆಲ್ಸ್ ಕೂಡ ಎಂಬ್ರಿಯೋ ಆಗಿ ಡೆವಲಪ್ ಆಗ್ಬಿಡುತ್ತೆ. ಸೊ ಇಂಥ ಎಂಬ್ರಿಯೋಗೆ ನಾವೇನಂತ ಕರಿತೀವಿ, ಅಡ್ವೆಂಟಿವ್ ಎಂಬ್ರಿಯೋನಿ ಅಂತ ಕರಿತೀವಿ. ಸೊ ಯೂಶಲಿ ಒಂದೇ ಎಂಬ್ರಿಯೋ ಇರ್ಬೇಕಾಗಿರುತ್ತೆ ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ, ಬಟ್ ಒಂದಕ್ಕಿಂತ ಜಾಸ್ತಿ ಆಗ್ಬಿಡ್ತು, ಯಾಕಂದ್ರೆ ನ್ಯೂಸೆಲ್ಲರ್ ಸೆಲ್ಸ್ ಕೂಡ ಎಂಬ್ರಿಯೋ ಆಗಿ ಆಕ್ಟ್ ಮಾಡ್ತಾರೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪಾಲಿ ಎಂಬ್ರಿಯೋನಿ. ಪಾಲಿ ಅಂದ್ರೆ ಜಾಸ್ತಿ, ಎಂಬ್ರಿಯೋ ಅಂದ್ರೆ ಎಂಬ್ರಿಯೋ, ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋ ಇದ್ರೆ ಪಾಲಿ ಎಂಬ್ರಿಯೋನಿ ಅಂತ ಕರಿತೀವಿ. ಓಕೆ, ಸೊ ಟೇಕ್ ಔಟ್ ಸಮ್ ಸೀಡ್ಸ್ ಆಫ್ ಆರೆಂಜ್. ಯಾವ್ದ್ರಲ್ಲಿ ನೋಡ್ತೀವಿ, ಎಕ್ಸಾಂಪಲ್ ಸಿಟ್ರಸ್. ಆರೆಂಜ್ ಅಲ್ಲಿ ಆರೆಂಜ್ ಸೀಡ್ ಇರುತ್ತಲ್ಲ, ಅದನ್ನ ನೀವು ಬ್ರೇಕ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸ್ಕ್ವೀಸ್ ದಮ್, ಅಬ್ಸರ್ವ್ ದ ಮೆನಿ embryos of different sizes and shapes from each seed. Okay, count the number of embryos in each seed. One seed ಅಲ್ಲಿ ಎಷ್ಟು embryos ಇದೆ count ಮಾಡಿ. What would be the genetic nature of the apomictic seeds, apomictic embryo? Genetic nature ಅಂದ್ರೆ ಯಾವ ರೀತಿ ಇರುತ್ತೆ ಎಂಬ್ರಿಯೋ ಅಂತ ಕೇಳಿದ್ರೆ, this apomictic embryo is same like its parent cell. ಸೊ ಹಂಗಾಗಿ ಪ್ಲಾಯ್ಡಿ ಏನಿರುತ್ತೆ, ಡಿಪ್ಲಾಯ್ಡೇ ಇರುತ್ತೆ. ಆಮೇಲೆ ಇಟ್ ಇಸ್ ಕ್ಲೋನ್ ಟು ಇಟ್ಸ್ ಪೇರೆಂಟ್, ಸೇಮ್ ಪೇರೆಂಟ್ ತರಾನೇ ಇರುತ್ತೆ. ಹೊಸದಾಗಿ ಏನು ಜೆನೆಟಿಕ್ ಚೇಂಜಸ್ ಆಗಿಲ್ಲ, ಯಾಕಂದ್ರೆ ಮಿಯೋಸಿಸ್ ಆಗಿಲ್ಲ. ಓಕೆ, ಸೊ ಮೇನ್ ಪ್ಲಾಂಟ್ ಬಾಡಿಯಲ್ಲಿ ಹೇಗಿರುತ್ತೋ ಅದೇ ರೀತಿ ಈ ಎಂಬ್ರಿಯೋದಲ್ಲಿನೂ ಕೂಡ ಕ್ರೋಮೋಸೋಮ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಯಾವ್ದು ಚೇಂಜ್ ಆಗಲ್ಲ, ಸೇಮ್ ಹಂಗೇನೆ ಇರುತ್ತೆ. ಸೊ ಹಂಗಾಗಿ ಅದರ ಪ್ಲಾಯ್ಡಿನೂ ಕೂಡ ಏನಾಗುತ್ತೆ, ಡಿಪ್ಲಾಯ್ಡ್ ಆಗಿರುತ್ತೆ. ಓಕೆ, ಇದನ್ನ ಕ್ಲೋನ್ಸ್ ಅಂತ ಕರಿಬಹುದು ಅಂತ ಹೇಳಿದ್ರೆ ಎಸ್ ಎಫ್ ಕೋರ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಲೋನ್ಸ್ ಮಕ್ಕಳೇ. ಓಕೆ, ಸೊ ಹೈಬ್ರಿಡ್ ವೆರೈಟೀಸ್ ಆಫ್ ಸೆವೆರಲ್ ಆಫ್ ಅವರ್ ಫುಡ್ ಅಂಡ್ ವೆಜಿಟಬಲ್ ಕ್ರಾಪ್ಸ್ ಆರ್ ಬೀಯಿಂಗ್ ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್. ನಾವು ಕೇಳ್ತಿರ್ತೀವಲ್ಲ ಹೈಬ್ರಿಡ್ ವೆರೈಟಿ, ಇದು ಜವಾರಿ ಎಲ್ಲ ಇದು ಹೈಬ್ರಿಡ್ ಇದೆ ಅಂತ ಹೇಳ್ತಿರ್ತಾರಲ್ಲ. ಸೊ ಹೇಗೆ ಹೈಬ್ರಿಡ್ ವೆರೈಟೀಸ್ ಕಲ್ಟಿವೇಟ್ ಮಾಡ್ತಾರೆ ಅಂದ್ರೆ,
ಒಂದು ಡಿಸೀಸ್ ಬರ್ದೇ ಇರುವಂತ ಪ್ಲಾಂಟ್ ಇದೆ, ಇನ್ನೊಂದು ಜಾಸ್ತಿ ಈಲ್ಡ್ ಕೊಡುವಂತದ್ದು ಪ್ಲಾಂಟ್ ಇದೆ. ಈಗ ಎರಡು ಪ್ಲಾಂಟಿನ ಕ್ಯಾರೆಕ್ಟರ್ಸ್ ನಮಗೆ ಬೇಕು. ಅವಾಗ ಎರಡು ಪ್ಲಾಂಟ್ ಇಂದ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಪ್ರೋಸೆಸ್ ಮಾಡ್ಬಿಟ್ಟು ಹೊಸ ಪ್ಲಾಂಟ್ ನ ತಗೊಂಡ್ ಬರ್ತಾರೆ. ಬಟ್ ಈ ಹೊಸ ಪ್ಲಾಂಟ್ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಸೀಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಏನಾಯ್ತು, ಮಿಯೋಸಿಸ್ ಆಯ್ತು. ಸೊ ಮಿಯೋಸಿಸ್ ಆದಾಗ ಬೇಡದಾಗಿರುವಂತ ಕ್ಯಾರೆಕ್ಟರ್ ಇಲ್ಲಿ ಬಂದ್ಬಿಡ್ತು. ಓಕೆ, ಸೊ ನಮಗೆ ಅಂತ ಕ್ಯಾರೆಕ್ಟರ್ ಬೇಕಾಗಿಲ್ಲ. ಇಲ್ಲಿ ಏನು ಸುಪೀರಿಯರ್ ಕ್ಯಾರೆಕ್ಟರ್ ಇದೆಯಲ್ಲ ಈ ಪ್ಲಾಂಟ್ಸ್ ಅಲ್ಲಿ, ಅದು ಮಾತ್ರ ಸೀಡ್ಸ್ ಅಲ್ಲಿ ಬೇಕು. ಸೊ ಹಂಗಾಗಿ ಫರ್ಟಿಲೈಸೇಷನ್ ಆಗಿಲ್ದಂಗೆ ಸೀಡ್ಸ್ ಬಂತು ಅಂತ ಅಂದ್ರೆ ಅದು ನಮಗೆ ಯೂಸ್ ಆಗುತ್ತೆ ಅಲ್ವಾ. ಸೊ ಪ್ರತಿ ಸರಿನೂ ನಾವು ಸೀಡ್ಸ್ ನ ಅಪೋಮಿಕ್ಟಿಕ್ ಸೀಡ್ಸ್ ಮಾಡಿಸಿದ್ರೆ ಯೂಸ್ ಆಗುತ್ತೆ. ಅವಾಗ ಎರಡು ಪ್ಲಾಂಟ್ ಇಂದ ಮತ್ತೆ ಪಾಲಿನೇಷನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಿ ಮತ್ತೆ ಹೊಸದಾಗಿ ಪ್ಲಾಂಟ್ ತಗೊಳ್ಳೋದು, ಇದು ತುಂಬಾ ದೊಡ್ಡ ಪ್ರೊಸೀಜರ್ ಆಗುತ್ತೆ. ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಆಲ್ಸೋ ಮನಿನೂ ಕೂಡ ಜಾಸ್ತಿ ಬೇಕಾಗುತ್ತೆ. ಓಕೆ, ಸೊ ಹಂಗಾಗಿ ಸೀಡ್ಸ್ ನಾವು ಅಪೋಮಿಕ್ಟಿಕ್ ಮಾಡಿದ್ರೆ ಪೇರೆಂಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಇರುತ್ತೋ ಅದೇ ನೆಕ್ಸ್ಟ್ ಜನರೇಷನ್ ಸೀಡ್ಸ್ ಅಲ್ಲಿನೂ ಕೂಡ ರಿಟರ್ನ್ ಆಗ್ತಾ ಬರುತ್ತೆ. ಸೊ ಅದ್ರ ಬಗ್ಗೆನೇ ಇಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದರೆ, ನಾನು ಇದನ್ನ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಅದನ್ನ ವಿಡಿಯೋನ ಕಂಪಲ್ಸರಿ ಆಗಿ ನೋಡಿ ಮಕ್ಕಳೇ. ಓಕೆ, ಯಾಕಂದ್ರೆ ಇದರಿಂದ ನಿಮಗೆ ಹಾಟ್ಸ್ ಕ್ವಶನ್ ಕೇಳ್ತಾರೆ. ಥಿಯರಿ ಎಕ್ಸಾಮ್ ಅಲ್ಲಿ ಲಾಸ್ಟ್ 5 ಮಾರ್ಕ್ಸ್ 6th ಮೇನ್ ಅಲ್ಲಿ 5 ಮಾರ್ಕ್ಸ್ ಗೆ 3 ಕ್ವಶನ್ಸ್ ಇರುತ್ತೆ. ಆ 3 ಕ್ವಶನ್ ಅಲ್ಲಿ 1 ಬರಿಬೇಕಾಗುತ್ತೆ. ಈ ಚಾಪ್ಟರ್ ಇಂದ ಯಾವಾಗ್ಲೂ ಕ್ವಶನ್ ಜಾಸ್ತಿ ಸರಿ ಕೇಳಿದ್ದಾರೆ. ಅವಾಗ ಇಂಥ ಕಾನ್ಸೆಪ್ಟ್ ಇಂದ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಇದನ್ನ ನೀವು ಆ ವಿಡಿಯೋದಲ್ಲಿ ನೋಡಿ. ಓಕೆ, ಸೊ ಸಮ್ಮರಿ ನೋಡ್ತಾ ಬರೋಣ. ಫ್ಲವರ್ಸ್ ಆರ್ ದ ಸೀಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಎಂಜಿಯೋಸ್ಪರ್ಮ್ಸ್. ಓಕೆ, ಸೊ ಇದು ನಿಮಗೆ ಗೊತ್ತಿದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಎಲ್ಲಾಗುತ್ತೆ, ಫ್ಲವರ್ಸ್ ಅಲ್ಲಿ ಆಗುತ್ತೆ. ಸೊ ಅದೇ ಅದರ ಮೇನ್ ಜಾಗ ಅಂತ ಹೇಳ್ತಾರೆ, ಅದರದೇ ಜಾಗ ಸೀಟ್. ಓಕೆ, ಸೊ ಇನ್ ದ ಫ್ಲವರ್ androecium consists of stamens represent the male reproductive organ and the gynoecium consists of pistils represent the female reproductive organs. ಇದು ನಿಮಗೆ ಗೊತ್ತಾಗಿದೆ. A typical anther is bilobed, dithecous and tetrasporangiate. ಒಂದು anther ಹೆಂಗಿರುತ್ತೆ, ಎರಡು ಲೋಬ್ ಇರುತ್ತೆ. Okay, so 2 lobes will be there. Each lobe it consists of 2 theca. Total it is having 4 spore producing structures. So that's why it is known as what, tetrasporangiate ಅಂತ ಕರಿತೀವಿ. ಓಕೆ, ಸೊ ಇದನ್ನ ನೀವು ಕಟ್ ಮಾಡಿ ನೋಡಿದಾಗ ಹೇಗೆ ಕಾಣಿಸುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ, ಬಟರ್ಫ್ಲೈ ತರ ಕಾಣಿಸುತ್ತೆ. ಅದರಲ್ಲಿ 4 ಲೇಯರ್ಸ್ ಇರುತ್ತೆ ಅಂತ ಹೇಳ್ತಾರೆ, 4 ವಾಲ್ ಲೇಯರ್ಸ್. ಯಾವ್ದಾದ್ರು ಎಪಿಡರ್ಮಿಸ್, ಎಂಡೋಥಿಷಿಯಂ, ಮಿಡಲ್ ಲೇಯರ್ಸ್ ಮತ್ತೆ ಟಪಿಟಮ್ ಇರುತ್ತೆ. ಸರೌಂಡ್ ದ ಮೈಕ್ರೋಸ್ಪೊರಾನ್ಶಿಯಂ. ಓಕೆ, ಸೆಲ್ಸ್ ಆಫ್ ದ ಸ್ಪೊರಾಜಿನಸ್ ಟಿಶ್ಯೂ ಲೈಯಿಂಗ್ ಇನ್ ದ ಸೆಂಟರ್ ಆಫ್ ದ ಮೈಕ್ರೋಸ್ಪೊರಾನ್ಶಿಯಂ ಅಂಡರ್ಗೋ ಮಿಯೋಸಿಸ್. ಸೊ ಇಲ್ಲಿ ಇರುವಂತಹದ್ದು ಸೆಲ್ಸ್ ಏನಾಗುತ್ತೆ, ಇದ್ರೊಳಗಡೆ ಇರುವಂತಹ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಮೈಕ್ರೋಸ್ಪೊರೋಜೆನೆಸಿಸ್ ಪ್ರೊಸೆಸ್ ಗೆ ಒಳಗಡೆ ಹೋಗುತ್ತೆ ಟು ಫಾರ್ಮ್ ಟೆಟ್ರಾಡ್ಸ್ ಆಫ್ ಮೈಕ್ರೋಸ್ಪೋರ್ಸ್. ಸೊ ಮೈಕ್ರೋಸ್ಪೊರೋಜೆನೆಸಿಸ್ ಅಂದ್ರೆ ಮಿಯೋಸಿಸ್ ಆಗುತ್ತೆ, ಅವಾಗ 4 ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ 4 ಮೈಕ್ರೋಸ್ಪೋರ್ಸ್ ಜಾಯಿಂಟ್ ಆಗಿರುತ್ತೆ, ಅದಕ್ಕೆ ನಾವು ಅದನ್ನ ಟೆಟ್ರಾಡ್ ಅಂತ ಕರಿತೀವಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ವಾಟರ್ ಏನಾಗುತ್ತೆ, ಕಡಿಮೆ ಆಗ್ಬಿಟ್ಟು ಡ್ರೈ ಆಗಿ ನೆಕ್ಸ್ಟ್ ಆ 4 ಮೈಕ್ರೋಸ್ಪೋರ್ಸ್ ಸಪರೇಟ್ ಆಗುತ್ತೆ. ಅವಾಗ 4 ಮೈಕ್ರೋಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ, ಪೋಲನ್ ಗ್ರೇನ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇಂಡಿವಿಜುವಲ್ ಮೈಕ್ರೋಸ್ಪೋರ್ಸ್ ಮೆಚೂರ್ ಇಂಟು ಪೋಲನ್ ಗ್ರೇನ್ಸ್, ಅದನ್ನ ಇಲ್ಲಿ ಹೇಳಿದ್ದಾರೆ. ಪೋಲನ್ ಗ್ರೇನ್ ರೆಪ್ರೆಸೆಂಟ್ ದ ಮೇಲ್ ಗೆಮೆಟೋಫೈಟಿಕ್ ಜನರೇಷನ್. ಪೋಲನ್ ಗ್ರೇನ್ ಅಂತ ಅಂದ್ರೆ ಏನು, ಮೇಲ್ ಗೆಮೆಟೋಫೈಟ್. ಓಕೆ, ದ ಪೋಲನ್ ಗ್ರೇನ್ ಹ್ಯಾವ್ 2 ಲೇಯರ್ಡ್ ವಾಲ್, 2 ಲೇಯರ್ ಇರುತ್ತೆ, ನೆನಪಿದೆ ಅಲ್ಲ, ದ ಔಟರ್ ಎಕ್ಸೈನ್ ಮತ್ತೆ ಇನ್ನರ್ ಇಂಟರ್. Exine is made up of sporopollenin and has a germ pore. Okay, next pollen grain may have 2 cells, a vegetative cell and a generative cell, or 3 cell vegetative cell and the 2 male gametes at the time of shedding. ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಹೌದಾ? ಒಂದು 2 cell stage ಮತ್ತೆ ಇನ್ನೊಂದು 3 cell stage. 2 cell stage ಅಲ್ಲೇನೆ ಇದ್ದಾಗ ಮೆಜಾರಿಟಿ ಆಫ್ ದ ಪ್ಲಾಂಟ್ಸ್ ಏನ್ ಮಾಡುತ್ತೆ, pollen grain ನ ಆಂಥರ್ ಇಂದ ರಿಲೀಸ್ ಮಾಡುತ್ತೆ, ಡಿಹೈಸನ್ಸ್ ಮಾಡುತ್ತೆ. ಓಕೆ, ದಟ್ ಇಸ್ 60%. ಇನ್ನು ಮಿಕ್ಕಿದ್ದು 3 cell stage, that is 40%. The pistil has 3 parts. Next to pistil ಬಂದ್ರೆ ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವರಿ ಇರುತ್ತೆ. Ovules are present in the ovary. Next, the ovules have a stalk called funicle. Ovule ಗೆ ಒಂದು ಕಡ್ಡಿ ತರ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವು ಎಂತ ಕರಿತೀವಿ, ಫ್ಯೂನಿಕಲ್ ಅಂತ ಕರಿತೀವಿ. ಪ್ರೊಟೆಕ್ಟಿವ್ ಇಂಟೆಗ್ಯುಮೆಂಟ್ ಇರುತ್ತೆ, ಹೊರಗಡೆ ಲೇಯರ್ಸ್ 2, ಔಟರ್ ಮತ್ತೆ ಇನ್ನರ್ ಇಂಟೆಗ್ಯುಮೆಂಟ್, ಅಂಡ್ ಅನ್ ಓಪನಿಂಗ್ ಕಾಲ್ಡ್ ಮೈಕ್ರೋಪೈಲ್. ಓವ್ಯೂಲ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಸೆಂಟ್ರಲ್ ಟಿಶ್ಯೂ ಈಸ್ ದ ನ್ಯೂಸೆಲಸ್. ಅದರಲ್ಲಿ ಮಧ್ಯದಲ್ಲಿ ಟಿಶ್ಯೂ ಇರ್ತಲ್ಲ, ಅದನ್ನ ನ್ಯೂಸೆಲಸ್ ಅಂತ ಕರಿತೀವಿ. ಇನ್ ವಿಚ್ ದ ಆರ್ಕಿಸ್ಪೋರಿಯಂ ಡಿಫ್ರೆನ್ಶಿಯೇಟ್ಸ್. ಆರ್ಕಿಸ್ಪೋರಿಯಂ ಅಂತಂದ್ರೆ ಏನ್ ಹೇಳ್ತಾ ಇದಾರೆ, ಸ್ಪೊರೋಜಿನಸ್ ಟಿಶ್ಯೂ. ಓಕೆ, ಸೊ ಯಾಕೆ ಆರ್ಕಿ ಟರ್ಮ್ ಬಂತು ನೋಡಿ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಸಮ್ಮರಿನ ಓದ್ಬೇಕು ಅಂತ ಹೇಳ್ತೀವಿ. ಆರ್ಕಿ ಅಂದ್ರೆ ಮುಂಚೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನ ಆರ್ಕಿಗೋನಿಯಾ ಅಂತ ಕರಿತಾ ಇದ್ವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಊಗೋನಿಯಾ, ಆಂಥರಿಡಿಯಾ, ಊಗೋನಿಯಾ. ನೆಕ್ಸ್ಟ್ ಆಂಥರಿಡಿಯಾ, ಆರ್ಕಿಗೋನಿಯಾ ಆಯ್ತು, ಇದರಲ್ಲಿ ಜಿಮ್ನೋಸ್ಪರ್ಮ್ಸ್ ಆಯ್ತು. ಸೊ ಈಗ ಇಲ್ಲಿ ಆರ್ಕಿಗೋನಿಯಾ ಅಲ್ಲ, ಗೈನಿಷಿಯಂ ಅಂತ ಆಗುತ್ತೆ. ಓಕೆ, ಸೊ ಆಂಡ್ರೇಷಿಯಂ, ಗೈನಿಷಿಯಂ ಅಂತ ಕರಿತೀವಿ. ಓಕೆ, ರೈಟ್. ಅ ಸೆಲ್ ಆಫ್ ದ ಆರ್ಕಿಸ್ಪೋರಿಯಂ ಅಂತ ಅಂದ್ರೆ ಯಾವುದು, ದಿಸ್ ಸ್ಟ್ರಕ್ಚರ್ ಯಾವುದು, ಓವರಿ ಸ್ಟ್ರಕ್ಚರ್. ಓಕೆ,
The megaspore mother cell divides meiotically and one of the megaspore forms the embryo sac. ಸೊ ಇಲ್ಲಿ ಆರ್ಕಿಸ್ಪೋರಿಯಂ ಅಂದ್ರೆ ಏನ್ ಹೇಳ್ತಾರೆ, ಓವಿಯಲ್ ಸ್ಟ್ರಕ್ಚರ್ ಇದೆಯಲ್ಲ. ಸೊ ಈ ಓವಿಯಲ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ, ಒಂದು ಸೆಲ್ಗೆ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ತಾ ಇದೀವಿ. ಆ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಮಿಯೋಸಿಸ್ ಗೆ ಒಳಗಾಗುತ್ತೆ ಅಂಡ್ ಒನ್ ಆಫ್ ದ ಮೆಗಾಸ್ಪೋರ್ ಫಾರ್ಮ್ಸ್ ಎಂಬ್ರಿಯೋ ಸಾಕ್. ಅದರಲ್ಲಿ 3 ಡಿಜನರೇಟ್ ಆಗುತ್ತೆ. ಒಂದು ಮೆಗಾಸ್ಪೋರ್ ಮೈಕ್ರೋಪೈಲ್ ಅಲ್ಲಿ ಇರುವಂತಹ, ಮೈಕ್ರೋಪೈಲ್ ಸೈಡ್ ಇರುವಂತಹ ಒಂದು ಮೆಗಾಸ್ಪೋರ್ ಮಾತ್ರ ಫಂಕ್ಷನ್ ಇರುತ್ತೆ. ಅದು ನೆಕ್ಸ್ಟ್ ಏನಾಗ್ಬಿಡುತ್ತೆ, ಎಂಬ್ರಿಯೋ ಸಾಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ವಿತ್ 3 ಮೈಟೋಟಿಕ್ ಡಿವಿಷನ್. ಎಲ್ಲ ಡಿಸ್ಕಸ್ ಮಾಡಿ ಆಗಿದೆ. ಸೊ ಈಗ ಎಂಬ್ರಿಯೋ ಸಾಕಿಗೆ ನಾವು ಏನಂತ ಹೇಳ್ತಾ ಇದೀವಿ, ಫಿಮೇಲ್ ಗ್ಯಾಮೆಟೋಫೈಟ್. ಪೋಲನ್ ಗ್ರೇನ್ ಇಸ್ ಮೇಲ್ ಗ್ಯಾಮೆಟೋಫೈಟ್, ಎಂಬ್ರಿಯೋ ಸಾಕ್ ಇಸ್ ಫಿಮೇಲ್ ಗ್ಯಾಮೆಟೋಫೈಟ್. The mature embryo sac is 7-celled and 8 nucleated stage. ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. At the micropylar end is the egg apparatus consisting of 2 synergids and an egg cell. At the chalazal end are the 3 antipodals. So ಇಲ್ಲಿ embryo sac ನ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದಾರೆ. At the center is a large central cell with 2 polar nuclei. We have discussed already. Pollination is the mechanism to transfer pollen grains from the anther to the stigma. So pollinating agents are either biotic ಮತ್ತೆ abiotic. So ಇದರಲ್ಲಿನೂ ಕೂಡ ರ್ಯಾಂಕ್ ಹೇಳೋದಾದ್ರೆ abiotic ಮತ್ತೆ biotic ಹೇಳೋದಾದ್ರೆ ಜಾಸ್ತಿ biotic ಆಗುತ್ತೆ. ಓಕೆ, ಸೊ ಅದರಲ್ಲಿನೇ ಫಸ್ಟ್ ಯಾವ್ದು ಹೇಳೋದು ಅಂತಂದ್ರೆ ಎಕ್ಸಾಂಪಲ್ ಯಾವ್ದು ಕೊಡೋದು ಅಂತಂದ್ರೆ ಹನಿ ಬೀಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಬೇರೆ ಇನ್ಸೆಕ್ಟ್ಸ್ ಇರುತ್ತೆ. ನೆಕ್ಸ್ಟ್ ಏಬಯೋಟಿಕ್ ಅಲ್ಲಿನೇ ಜಾಸ್ತಿ ಆಗೋದು ಯಾವ್ದು ಅಂತಂದ್ರೆ ವಿಂಡ್, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ವಾಟರ್ ಪಾಲಿನೇಷನ್. Pollen pistil interaction involves all events from the landing of the pollen grains on the stigma until pollen tube enters the embryo sac. ಸೊ ಏನ್ ಹೇಳ್ತಾರೆ, ಪೋಲನ್ ಗ್ರೇನ್ ಸ್ಟಿಗ್ಮಾ ಮೇಲೆ ಬಂದು ಕುತ್ಕೊಂಡು ಕೊನೆಗೆ ಫರ್ಟಿಲೈಸೇಷನ್ ಆಗುವಂತ ಪ್ರೋಸೆಸ್, ಕಂಪ್ಲೀಟ್ ಸ್ಟ್ರಕ್ಚರ್ಗೆ, ಕಂಪ್ಲೀಟ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಂತ ಕರಿತೀವಿ, ಆರ್ ಪೋಲನ್ ಇನ್ಹಿಬಿಷನ್. ಅಥವಾ ಇದೇನ್ ಮಾಡುತ್ತೆ, ಬೇರೆ ಸ್ಪೀಷೀಸ್ ಇಂದು ಪೋಲನ್ ಗ್ರೇನ್ ಬಂತು ಅಂದ್ರೆ ಪಪಾಯ ಪ್ಲಾಂಟಿಗೆ ಪೊಟ್ಯಾಟೊ ಪ್ಲಾಂಟ್ ಇಂದ ಪೋಲನ್ ಗ್ರೇನ್ ಬಂತು ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಳುತ್ತಾ, ಇಲ್ಲ. ಓಕೆ, ಆಮೇಲೆ ಅದೇ ಪ್ಲಾಂಟ್ ಇಂದು ಪೋಲನ್ ಗ್ರೇನ್ ಬಂತು ಅಂದ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬೇರೆ ಪ್ಲಾಂಟ್ ಆಗಿರ್ಬೇಕು, ಬಟ್ ಸೇಮ್ ಸ್ಪೀಷೀಸ್ ಇರಬೇಕು. ಪಪಾಯ ಪ್ಲಾಂಟಿಗೆ ಪಪಾಯ ಪ್ಲಾಂಟ್ ಇಂದಾನೆ ಪೋಲನ್ ಗ್ರೇನ್ ಬರ್ಬೇಕು, ಅದಾದ್ರೆ ಬೇರೆ ಪ್ಲಾಂಟ್ ಇರ್ಬೇಕು, ಬೇರೆ ಕಡೆಯಿಂದ ಇರ್ಬೇಕು ಅದು. ಓಕೆ, ಅದೇ ಪ್ಲಾಂಟ್ ಇಂದ ಬರಬಾರ್ದು. ಸೊ ದಿಸ್ ಇಸ್ ನೋನ್ ಆಸ್ ವಾಟ್ ಡೈಲಾಗ್ ಬಿಟ್ವೀನ್ ಪೋಲನ್ ಅಂಡ್ ಪಿಸ್ಟಿಲ್. Okay, so following compatible pollination, pollen grain germinates on the stigma and the resulting pollen tube grow through the style, enter the ovules and finally discharge 2 male gametes in one of the synergid. ಎರಡು ಮೇಲ್ ಗ್ಯಾಮೆಟ್ ಅಲ್ಲಿ ಒಂದು ಮೇಲ್ ಗ್ಯಾಮೆಟ್ ಸಿನರ್ಜಿಟಿಗೆ ಎಂಟರ್ ಆಗುತ್ತೆ, ಇನ್ನೊಂದು ಪೋಲಾರ್ ನ್ಯೂಕ್ಲಿಯಸ್ ಗೆ ಫ್ಯೂಸ್ ಆಗುತ್ತೆ. ಓಕೆ, ಎಂಜಿಯೋಸ್ಪರ್ಮ್ಸ್ ಎಕ್ಸಿಬಿಟ್ ಡಬಲ್ ಫರ್ಟಿಲೈಸೇಷನ್ ಬಿಕಾಸ್ 2 ಫ್ಯೂಷನ್ ಇವೆಂಟ್ಸ್ ಅಕರ್ ಇನ್ ಈಚ್ ಎಂಬ್ರಿಯೋ ಸಾಕ್. ಯಾಕೆ ಡಬಲ್ ಫರ್ಟಿಲೈಸೇಷನ್ ಹೇಳ್ತಾ ಇದೀವಿ ಅಂದ್ರೆ, ಒಂದು ನಾರ್ಮಲ್ ಆಗಿ ಎಕ್ಸೆಲ್ ಜೊತೆ ಫ್ಯೂಸ್ ಆಗುತ್ತೆ, ಇನ್ನೊಂದು polar nucleus ಜೊತೆ ಫ್ಯೂಸ್ ಆಗುತ್ತೆ. ಎರಡೆರಡು ಸರಿ ಫರ್ಟಿಲೈಸೇಷನ್ ಆದಂಗ ಆಯ್ತು. ಸೊ ದಟ್ಸ್ ವೈ ಇಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅಂಡ್ ಟ್ರಿಪಲ್ ಫ್ಯೂಷನ್. ಓಕೆ, the products of these fusions are the diploid zygote ಮತ್ತೆ triploid primary endosperm nucleus. ಇದಾದ್ಮೇಲಿಂದ ಈಗ ಡಿಸ್ಕಸ್ ಮಾಡಿದ್ವಲ್ಲ ಇವಾಗಿಂದ. In the primary endosperm cell, zygote develops into the embryo and the primary endosperm cell forms the endosperm tissue. zygote ಇಂದ ನೆಕ್ಸ್ಟ್ ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ, endosperm nucleus ಇಂದ endosperm ಆಗುತ್ತೆ. ಸೊ ಇದು post fertilization events what we have discussed in this video. Formation of endosperm always precedes development of the embryo. This is very very important. ನಾನು ಹೇಳಿದ್ನಲ್ಲ ಯಾಕೆ ಅಂದ್ರೆ ಎಂಬ್ರಿಯೋಗೆ ಆಹಾರ ಬೇಕಾಗುತ್ತೆ, ಅದು ಕೊಡೋದು ಯಾವುದು, ಎಂಡೋಸ್ಪರ್ಮ್. ಸೊ ಹಂಗಾಗಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗುತ್ತೆ. ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗೋ ತನಕ ಎಂಬ್ರಿಯೋ ಸುಮ್ಮನೆ ಇರುತ್ತೆ. ಆಮೇಲೆ ಇದು ಸೆಲ್ ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 1 ರಿಂದ 2 ಆಗುತ್ತೆ, 2 ಇಂದ 4, 4 to 8, 8 to 16 ಈ ರೀತಿ ಆಗ್ತಾ ಪ್ರೋ ಎಂಬ್ರಿಯೋ ಇಂದ ಗ್ಲೋಬುಲರ್ ಇಂದ ಹಾರ್ಟ್ ಶೇಪ್ ಎಂಬ್ರಿಯೋ, ಆಮೇಲೆ ಕಾಟ್ಲಿಡನ್ ಮೆಚೂರ್ ಎಂಬ್ರಿಯೋ, ಆಮೇಲೆ ಸೀಡ್ ಫಾರ್ಮೇಷನ್ ಅಂಡ್ ದೆನ್ fruit formation. The developing embryo passes through different stages such as, ಅದನ್ನ ಇಲ್ಲಿ ಮತ್ತೆ ಅವರು ಹೇಳಿದ್ದಾರೆ. ಓಕೆ, ಸೊ embryos of mono ಇಲ್ಲೊಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. Mature dicotyledonous embryo has 2 cotyledons and an embryonal axis with epicotyle and hypocotyle. ಸೊ ನಾವು ಈಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ಹೇಳ್ತಾ ಇರೋದು. Embryos of monocotyledons have single cotyledon. After fertilization, ovary develops into fruit and ovules develop into seeds. ಸೊ ನಿಮಗೆ ಈಗ ಸಮ್ಮರಿಯಲ್ಲಿ ಹೊಸದಾಗಿ ಕಾಣಿಸಿರೋದು ಯಾವುದು ವರ್ಡ್ ಅಂತಂದ್ರೆ ಆರ್ಕಿಸ್ಪೋರಿಯಂ ಅಂತ ಇದೆ. ಸೊ ಓವ್ಯೂಲಿಗೆ ಆರ್ಕಿಸ್ಪೋರಿಯಂ ಅಂತಾನೂ ಕೂಡ ಬರ್ಕೊಳ್ಳಿ. ದಟ್ ಇಸ್ ಆಲ್ಸೋ ನೋನ್ ಆಸ್ ವಾಟ್, ಮೆಗಾಸ್ಪೊರಾಂಜಿಯಂ. ಓವ್ಯೂಲಿಗೆ ಇನ್ನೊಂದು ಹೆಸರು ಏನು, ಮೆಗಾಸ್ಪೊರಾಂಜಿಯಂ. ಆರ್ ಅಲ್ಲೇನೆ ಏನಂತ ಬರ್ಕೊಳ್ಳಿ, ಪ್ಯಾರಾಗ್ರಾಫ್ ಅಲ್ಲಿ ಓವ್ಯೂಲ್ ಅಂತ ಹೇಳಿ NCERT ಅಲ್ಲಿ ಕಾಣಿಸ್ತಲ್ಲ, ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ನೀವು ಪೆನ್ಸಿಲ್ ಅಲ್ಲಿ ಅಥವಾ ಪೆನ್ ಅಲ್ಲಿ ಬರ್ಕೊಳ್ಳಿ ಆರ್ಕಿಸ್ಪೋರಿಯಂ, ಆರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ವಾಟ್, ಮೆಗಾಸ್ಪೊರಾಂಜಿಯಂ. ಅಂಡ್ ಇನ್ ಎಂಜಿಯೋಸ್ಪರ್ಮ್ ಓವ್ಯೂಲ್ ಇಸ್ ಆಲ್ವೇಸ್ ಟಿಪಿಕಲ್, ದಟ್ ಇಸ್ ಅನಾಟ್ರೋಪಸ್. ಟಿಪಿಕಲ್ ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಇರುವಂತಹ ಓವ್ಯೂಲ್ ಯಾವುದು, ಅನಾಟ್ರೋಪಸ್. ಅಂದ್ರೆ ಅದರ ಪೊಸಿಷನ್ ಈ ರೀತಿ ಇನ್ವರ್ಟ್ ಆಗಿರುತ್ತೆ, ಅದಕ್ಕೆ ಅದನ್ನ ಅನಾಟ್ರೋಪಸ್ ಓವ್ಯೂಲ್ ಅಂತ ಕರಿತೀವಿ. ಓಕೆ,
After fertilization, ovary develops into fruit and ovules develops into seeds. A phenomena called apomixis is found in some angiosperms, particularly in grasses. So grasses ಮತ್ತೆ astraceae ಫ್ಯಾಮಿಲಿಯಲ್ಲಿ ನಾವು apomixis process ನ ನೋಡ್ತೀವಿ ಅಂತ ಹೇಳಿದರೆ. It results in the formation of seeds without fertilization. Apomictics have several advantages in horticulture and agriculture. So ತೋಟಗಾರಿಕೆ ಹಾಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರಿಗೆ ತುಂಬಾ ಯೂಸ್ ಆಗೋದು ಪ್ರೊಸೆಸ್ ಯಾವುದು ಅಂತಂದ್ರೆ ಅಪೋಮಿಕ್ಸಿಸ್ ಪ್ರೊಸೆಸ್. ಓಕೆ, ಸೊ ಇದನ್ನ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ದೆನ್ ಸಮ್ ಏಂಜಿಯೋಸ್ಪರ್ಮ್ಸ್ ಇದನ್ನ ಕ್ವಶನ್ಸ್ ಕೂಡ ಮಾಡಿ ಕೇಳ್ತಾನೆ ನಿಮಗೆ. ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ಗೆ ಯೂಸ್ ಆಗುವಂತ ಪ್ರೊಸೆಸ್ ಯಾವುದು? ಆಪ್ಷನ್ಸ್ ಅಲ್ಲಿ ಅಪೋಮಿಕ್ಸಿಸ್, ಪಾಲಿಎಂಬ್ರಿಯಾನಿ, ಪೆರಿಸ್ಪರ್ಮ್ ಡೆವಲಪ್ಮೆಂಟ್, ಈ ರೀತಿ ಏನೇನೋ ಆಪ್ಷನ್ಸ್ ಕೊಟ್ಟಿರ್ತಾರೆ. Okay, so some angiosperms produce more than one embryo in their seeds, and this phenomena is known as what? Polyembryony. So here how we have completed this complete chapter of sexual reproduction in flowering plants. Next ಯಾವ ಚಾಪ್ಟರ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇನ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ and press the bell icon for my upcoming videos. You will get notification and share this with your friends. And if it is really helpful to you, then please hit the like button. Okay, so meet you in the next video. Take care. Bye bye.